ಪ್ರೀತಿಯಿಂದ ಈ ಒಂದು ಕೂಟಕ್ಕೆ ಸ್ವಾಗತಿಸ್ತಾ ಈ ಒಂದು ಕೂಟವನ್ನು ನಾವು ಆರಂಭಿಸುವ ಹಾಗೆ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಲಿಕ್ಕಾಗಿ ಸಹೋದರಾದಂತ ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರ ಅಂತ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೀನಿ. ಪ್ರತಾಪ್ ಬ್ರದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡಿ. ಅವರು ಇಲ್ಲಪ್ಪ, ಆಚೆ ಕಡೆ ಆಗೋದು. ಓಕೆ ಸಿಸ್ಟರ್. ಪ್ರಸನ್ನ ಕುಮಾರ್ ಬ್ರದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡಿ ಬ್ರದರ್. ಓಕೆ ಬ್ರದರ್, ಆಯ್ತು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ಪ್ರಲೋಕದಲ್ಲಿರುವಂತ ನಮ್ಮ ತಂದೆಯೇ, ನಿಮ್ಗೆ ಸ್ತೋತ್ರಗಳು ಸ್ವಾಮಿ. ದೇವ, ಕಳೆದ ದಿನವೆಲ್ಲ ನಮ್ಮನ್ನ ಕಾಪಾಡಿ ದೇವರೇ ಮತ್ತೊಂದು ಆವೃತ್ತಿಯಲ್ಲಿ ಸಾಯಂಕಾಲದ ಸಮಯದಲ್ಲಿ ತಂದೆ ನಾವೆಲ್ಲರೂ ಸ್ವಾಮಿ ನಿಮ್ಮ ವಾಕ್ಯಗಳನ್ನ ಧ್ಯಾನಿಸುವುದಕ್ಕೆ ನೀವು ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರಗಳು, ನಿಮ್ಗೆ ವಂದನೆಗಳು ತಂದೆ. ದೇವರೇ, ಈ ಸಮಯದಲ್ಲಿ ಕೂಡಿ ಬಂದಿರುವ ಪ್ರತಿಯೊಬ್ಬೊಬ್ಬರನ್ನು ತಂದೆ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಟ್ಟು ಕಲಿಯುವಂತಹ ವಿಷಯಗಳು ತಂದೆ ನಾವು ಜ್ಞಾಪಕದಲ್ಲಿಟ್ಟುಕೊಂಡು ತಂದೆ ಅವುಗಳನ್ನ ಧ್ಯಾನ ಮಾಡೋದಕ್ಕೆ ನೀವು ಕೊಟ್ಟಂತಹ ಸಮಯಕ್ಕಾಗಿ, ಅದೇ ರೀತಿಯಲ್ಲಿ ದೇವರೇ ಆ ಒಂದು ಧ್ಯಾನ ಮಾಡೋದಕ್ಕೆ ಬೇಕಾಗತಕ್ಕಂಥ ನಿಮ್ಮ ಪರಿಶುದ್ಧಾತ್ಮನ ಶಕ್ತಿಯ ಸಹಾಯ ನಮಗೆ ಅವಶ್ಯಕವಾಗಿದೆ. ಹೇಳಿಕೊಡುವಂತಹ ಸಹೋದರರನ್ನು ಕೂಡ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಟ್ಟು ತಂದೆ ಒಳ್ಳೆಯ ರೀತಿಯಲ್ಲಿ ನಮಗೆ ತಿಳಿಸಿ ಅದರ ಪ್ರಕಾರ ನಾವು ಜೀವಿಸಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ, ಇನ್ನು ಬರಬೇಕಾಗಿರುವಂತವ್ರನ್ನ ತಕ್ಕ ಸಮಯದಲ್ಲಿ ಸೇರಿಸಿ ಅವ್ರಿಗೂ ಸತ್ಯದ ಗುಡಾರ್ಥಗಳನ್ನ ತಿಳಿಯಪಡಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ, ಈ ಒಂದು ಪ್ರಾರ್ಥನೆಯನ್ನ ಆದಿನಂತವರೆಗೂ ನೀವು ನಡೆಸಿಕೊಡ್ತಿರುವುದಾಗಿ ನಾವು ನಂಬಿ ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಒಡೆಯನೂ ರಕ್ಷಕನೂ ಆದಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಬ್ರದರ್ ಮ್ಯೂಟ್ ಆಗಿದೆ. ಬ್ರದರ್ ಮ್ಯೂಟ್ ಆಗಿದೆ. ಸಿಸ್ಟರ್ಸ್ ಹೀಗೆಲ್ಲ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸಿದೆ ಬ್ರದರ್. ಇವಾಗ ಈಗ ಕೇಳಿಸ್ತಿದೆ. ಓಕೆ. ಸೊ ನೆಟ್ವರ್ಕ್ ಇಶ್ಯೂಸ್ ಏನೋ ಇತ್ತು. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲೂ ಈ ಒಂದು ಸಂಜೆಯ ವೇಳೆಯಲ್ಲಿ ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ, ಈ ಒಂದು ವಿಶೇಷವಾದಂತಹ ಕೂಟದಲ್ಲಿ ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಕ್ರಿಸ್ತನ ಕುರಿತಾದಂತ ಒಂದು ಹಲವಾರು ಸಂಗತಿನ ನಾವು ತಿಳ್ಕೊಂತಾ ಬರ್ತಾ ಇದ್ದೀವಿ. ದೇವರ ನಾಮ ಮಹಿಮೆ ಉಂಟಾಗಲಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ನಾವು ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡುವಂತವರಾಗಿದ್ದೀವಿ. ಆ ಒಂದು ಪಾಠ ರೀಪ್ರಿಂಟ್ ಪುಟ ಸಂಖ್ಯೆ 4558 ಬರ್ದಿರುವಂತ ಒಂದು ವಿಶೇಷವಾದಂತ ಒಂದು ಪಾಠ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಪಾಠನ ನಾವು ಈ ದಿನ ನೋಡುವಂತವರಾಗಿರೋಣ. ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಪೇಜ್ ನಂಬರ್ 60, ಇಂಗ್ಲಿಷ್ ನಲ್ಲಿ 170. ಸೊ ಈ ದಿನ ನಾವು ನೋಡುವಂತ ಒಂದು ಪಾಠದ ಹೆಸರೇ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವನೋ ಅಂತೆಯೋ ದೋಷವಿಲ್ಲದವರಾಗಿರುವುದು ಅನ್ನೋ ಒಂದು ಪಾಠ. ಅಂದ್ರೆ ತಂದೆ ದೇವರು ಯಾವ ರೀತಿ ದೋಷ ಇಲ್ದೇ ಇರೋಂತೆ ಇದ್ದಾರೋ
ಅದೇ ರೀತಿ ನಾವು ದೋಷವಿಲ್ದೇ ಇರೋ ರೀತಿ ಇರ್ಬೇಕು ಅನ್ನೋ ಒಂದು ವಿಶೇಷವಾದಂತ ಒಂದು ಪಾಠ. ಈ ಒಂದು ಪಾಠಕ್ಕೆ ನಾವು ಆರಿಸ್ಕೊಂಡಂತ ವೇದ ವಚನ ದಯವಿಟ್ಟು ಓದ್ಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಾಯ 5ನೇ ಅಧ್ಯಾಯ 48ನೇ ವಚನ ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಥ್ಯಾಂಕ್ ಯು ಸಿಸ್ಟರ್. ಸೊ ಈ ಒಂದು ಪಾಠನ ನಾವು ಕಂಟಿನ್ಯೂ ಮಾಡುವಂತವರಾಗಿರೋಣ. ಮೊದಲನೇದಾಗಿ ಅನು ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೀನಿ. ಓಕೆ. ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ಅಂದರೆ ಪರಿಪೂರ್ಣನಾಗಿರುವಂತೆ, ದೋಷವಿಲ್ಲದವರಾಗಿರುವುದು ಅಂದರೆ ಪರಿಪೂರ್ಣರಾಗಿರುವುದು. ರೀಪ್ರಿಂಟ್ಸ್ ಪುಟ 4558, ಮತ್ತಾಯ 5ನೇ ಅಧ್ಯಾಯ 19ರಿಂದ 36 ವಚನ ಹಾಗೂ 38ರಿಂದ 48 ವಚನ, ಮತ್ತಾಯ 5:48. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ಪರಿಪೂರ್ಣನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಅಂದರೆ ಪರಿಪೂರ್ಣರಾಗಿರ್ರಿ. ಕರ್ತನ ಹಿಂಬಾಲಕರು ಪರಿಪೂರ್ಣತೆಯಿಂದ ಬಿದ್ದು ಹೋದ ದೇಹವನ್ನು ಹೊಂದಿದವರಾದ್ದರಿಂದ ಹೃದಯದಲ್ಲಿ ಉದ್ದೇಶಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿರುವುದನ್ನು ಬಿಟ್ಟರೆ ದೇವರು ಪರಿಪೂರ್ಣರಾಗಿರುವಂತೆ ಅವರು ಪರಿಪೂರ್ಣರಾಗಿರುವುದು ಅವರಿಗೆ ಸಾಧ್ಯವಾಗದು. ಆದರೆ ನಾವು ಕ್ರಿಸ್ತನಿಂದ ಆಯಲ್ಪಟ್ಟವರಾಗಿ ಆತನ ರಾಜ್ಯದ ಮಹಿಮೆಯಲ್ಲಿ ಆತನೊಡನೆ ಪಾಲು ಹೊಂದ ಯೋಗ್ಯರಾಗಲು ಹೃದಯದಲ್ಲಿನ ಈ ಒಳ್ಳೆಯ ಉದ್ದೇಶಗಳು ಸಾಕಾಗಲಾರವು. ನಮ್ಮ ಹೃದಯ ಶುದ್ಧತೆಯು ಹಾಗೂ ದೇವರ ಹೋಲಿಕೆಯ ಪ್ರವೃತ್ತಿಯು ಪರೀಕ್ಷಿಸಲ್ಪಡಬೇಕು. ಅದು ಗುಣಗಳನ್ನು ಸ್ಥಿರವಾಗಿಸುವ ಮಟ್ಟಿಗೆ ಪ್ರದರ್ಶಿತಗೊಂಡು ಅಭಿವೃದ್ಧಿಯಾಗಬೇಕು. ಅದು ಪರಿಶೋಧನೆ ಎಂಬ ಪರೀಕ್ಷೆಯನ್ನು ತಾಳಿಕೊಂಡು ನಿಲ್ಲುವಂತಾಗಬೇಕು. ಅದು ಒತ್ತಡವನ್ನು ಸಹಿಸಿಕೊಂಡು ನಂಬಿಗಸ್ತಿಕೆಯನ್ನು ಕಾಪಾಡಿಕೊಂಡಿರಬೇಕು. ಆದುದರಿಂದ ಕ್ರಿಸ್ತನ ಶಿಷ್ಯರಾಗಿ ಅಂಗೀಕರಿಸಲ್ಪಟ್ಟವರು ಬಹು ಕಠಿಣ ಪರಿಸ್ಥಿತಿಗಳಲ್ಲಿಯೂ ನಂಬಿಗಸ್ತರಾಗಬೇಕಾದ ಅಗತ್ಯವಿರುತ್ತದೆ ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ನಾವೊಂದು ವಿಶೇಷವಾದಂತ ಒಂದು ಪಾಠ ನಾವು ನೋಡ್ತಾ ಇದ್ದೀವಿ. ನೋಡಿ, ನಮ್ಮ ತಂದೆಯ ದೇವರು ಯಾವುದೇ ಒಂದು ದೋಷ, ಯಾವುದೇ ಒಂದು ಅಪರಾಧವು, ಏನೇ ಒಂದು ಕುಂದು ಕೊರತೆನೂ ಕೂಡ ಇಲ್ಲ. ಅದೇ ಪ್ರಕಾರ ನಾವುಗಳು ಕೂಡ ಇರಬೇಕು ಅಂತ ಅನ್ಬಿಟ್ಟು ಈ ಒಂದು ಪಾಠ ಒಂದು ಸಬ್ ಹೆಡ್ಡಿಂಗ್ ಪ್ರಿಯರ. ನೋಡಿ, ನಮ್ಗೆ ಲೇಖಕರು ಎಷ್ಟು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಕರ್ತನ ಹಿಂಬಾಲಕರು, ಯೇಸು ಕ್ರಿಸ್ತನ ಹಿಂಬಾಲಿಸೆ ಮಾಡುವಂತ ನಾವೆಲ್ಲರೂ ಕೂಡ ಏನಾಗೋಗಿದ್ದೀವಿ ಅಂತಂದ್ರೆ, ದೋಷ ಬಿದ್ದು ಹೋಗಿರುವಂತ ಈ ಒಂದು ದೇಹ ಏನಾಗಿದೆ ಅಂತಂದ್ರೆ ಒಂದು ತಪ್ಪಾದಂತ ರೀತಿಯಲ್ಲಿ ಮಾಡುವಂತ ಒಂದು ಸನ್ನಿವೇಶಗಳಿಗೆ ಒಳ ಬೀಳೋದು ಸಹಜ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಪ್ರಿಯರೇ. ಇದು ನಿಜವಾದಂತ ಒಂದು ಮನಸ್ಥಿತಿನೇ ಆಗಿರುತ್ತೆ ನಮ್ಮೆಲ್ಲರೂ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಾವು ಕ್ರಿಸ್ತನಿಂದ ಆರಿಸಲ್ಪಟ್ಟವರಾಗಿದ್ದೀವಿ. ಅದು ಅಲ್ದಂತಾನೆ ಪ್ರಿಯರೇ, ನಂಬಿಗಸ್ತರು ಮತ್ತೆ ಹಿಂಬಾಲಕರಾಗಿರೋದ್ರಿಂದ ನಾವು ಈ ಒಂದು ಪರಿಪೂರ್ಣವಾದಂತ ಒಂದು ಸ್ಥಾನಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ತಪ್ಪಾದ ಒಂದು ಅಭಿಪ್ರಾಯಗಳೇ ಆಗ್ಲಿ, ತಪ್ಪಾದ ಒಂದು ತಪ್ಪಾದಂತ ಒಂದು ಸಂಗತಿಗಳೇ ಆಗ್ಲಿ ನಮ್ಮ ಒಂದು ಮನಸ್ಥಿತಿಲೇ ಇರಬಾರ್ದಂತೆ. ನಾವು ಮಾಡ್ತಿರುವಂತ ಒಂದು ವಿಚಾರಗಳಿದೆಯಲ್ಲ, ನಮ್ಮ ಒಂದು ಕಾಲ್ಪನಿಕವಾದಂತ ಒಂದು ಲೋಕದಲ್ಲಿ ನಮ್ದೇ ಆದಂತ ಒಂದು ಜಗತ್ತಿನಲ್ಲಿ ನಾವು ಜೀವಿಸ್ಬೇಕಾದ್ರೆ ನಾವು ಯಾವುದೇ ಕಾರಣದಲ್ಲೂ ಕೂಡ ದೋಷಿಗಳಾಗಿ ಈ ಒಂದು ಯಾತ್ರೆಯಲ್ಲಿ ನಾವಿರಬಾರ್ದಂತೆ ಪ್ರಿಯರೇ. ಯಾಕೆ ಅಂತ ಅಂದ್ರೆ ಆತನ ರಾಜ್ಯವು ಮಹಿಮೆ ಉಳ್ಳದು. ಅದು ಅಲ್ದಂತಾನೆ ಯೋಗ್ಯರಾಗಿರುವಂತವ್ರೇನೆ ಆ ಒಂದು ರಾಜ್ಯಕ್ಕೆ ಹೋಗೋದಕ್ಕೆ ಸೂಕ್ತರು ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಅಂದ್ರೆ ಅಂತ ಮಹಿಮೆ ಉಳ್ಳ ಒಂದು ರಾಜ್ಯ, ಅಂತ ನೀತಿ ಸ್ಥಾಪನೆ ಆಗುವಂತ ಒಂದು ವಿಚಾರದಲ್ಲಿ ನಮ್ಮಲ್ಲಿ ಕೂಡ ಅಲ್ಲಿಗೆ ಹೊಂದುವಂತ ಒಂದು ಮನಸ್ಥಿತಿ ಮತ್ತೆ ಹೊಂದುವಂತ ಒಂದು ಎಲ್ಲಾ ಸಂಗತಿಗಳನ್ನ ತಿಳ್ಕೊಳ್ಳುವಂತ ಒಂದು ಹೋಲಿಕೆ ನಮ್ಮಲ್ಲಿ ಇರ್ಬೇಕು ಪ್ರಿಯರು. ಏನಕ್ಕಂದ್ರೆ ನಾವು ದೇವರಿಗೆ ಪ್ರತಿಬಿಂಬವಾಗಿ ಇಲ್ಲುವಂತ ಒಂದು ಹೋಲಿಕೆ ಗುಣನ ನಮ್ಮಲ್ಲಿ ನಾವು ವೃದ್ಧಿಪಡಿಸ್ಕೋಬೇಕಂತ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆದ್ರಿಂದನೇ ನಮ್ಗೆ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇಂಥ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಬರ್ಬೇಕು ಅನ್ನೋದಕ್ಕೋಸ್ಕರನೇ ದೇವರು ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಪರಿಶೋಧಿಸ್ತಾ ಇರ್ತಾರೆ ಪ್ರಿಯರೇ. ಕಠಿಣಕರವಾದಂತ ಒಂದು ಪರಿಶೋಧನೆಗಳು, ಸಹಜವಾದಂತ ಒಂದು ಪರಿಶೋಧನೆಗಳು, ಎಲ್ಲಾ ಒಂದು ಶೋಧನೆಗಳಿಂದ ಪರೀಕ್ಷಿಸಿ ನಮ್ಮ ತಾಳ್ಮೆ, ನಮ್ಮ ನಿಲುವು ಮತ್ತೆ ನಮ್ಮ ಒಡಕು ಎಲ್ಲಾನು ಕೂಡ ಸರಿಪಡಿಸಿ ನಮ್ಮನ್ನ ಕಾಪಾಡಿ ನಮ್ಮನ್ನ ಆ ಒಂದು ಸ್ಥಾನಕ್ಕೆ
ತರ್ತಾ ಇದಾರೆ ಅಂತ ಪ್ರಿಯರೇ. ಯಾಕೆ ಅಂತಂದ್ರೆ ನಾವು ಕ್ರಿಸ್ತನ ಶಿಷ್ಯರಾಗೋದಕ್ಕೋಸ್ಕರ ತಾನೇ ಈ ಒಂದೆಲ್ಲಾ ಒಂದು ಸಂಗತಿಗಳನ್ನು ಕೂಡ ಗೊತ್ತಿದ್ದು ಕೂಡ ನಾವೇನ್ ಮಾಡಿದೀವಿ ಅಂತಂದ್ರೆ ಈ ಒಂದು ವಿಶೇಷವಾದಂತ ಊಟಕ್ಕೆ ಬಂದಿದೀವಿ. ಆಗಿರೋದ್ರಿಂದ ನಾವು ಶುದ್ಧತೆ ಮತ್ತೆ ದೋಷ ಪರಿಹಾರ ಇಲ್ದೇ ಇರೋ ರೀತಿಯಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ಬೇಕು. ನೆಕ್ಸ್ಟ್ ಪ್ಯಾರ ನಿರ್ಮಲಾ ಸಿಸ್ಟರ್ ಏನ್ ಮಾಡ್ತೀರಾ? ಓಕೆ ಬ್ರದರ್. ಯಹೂದ್ಯರು ಕ್ರಮೇಣ ದೇವಾಜ್ಞೆಗಳ ಮೇಲಿನ ತಮ್ಮ ದೃಷ್ಟಿಯನ್ನು ಕಳಕೊಂಡವರಾಗಿ ಹೆಚ್ಚು ಕಡಿಮೆ ಆಜ್ಞೆಗಳಿಗೆ ವಿರುದ್ಧವಾಗಿರುವ ಸಂಪ್ರದಾಯಗಳನ್ನು ತಮ್ಮ ಮನಸ್ಸುಗಳಲ್ಲಿ ತುಂಬಿಕೊಂಡವರಾಗಿದ್ದರು. ಈ ಶ್ರೇಷ್ಠ ಬೋಧಕನು ಧರ್ಮಶಾಸ್ತ್ರದ ಬೋಧಕರನ್ನು ನಿರ್ಲಕ್ಷಿಸಿ ಕೆಲವು ಸಂಪ್ರದಾಯಗಳು ಧರ್ಮಶಾಸ್ತ್ರವನ್ನು ನಿಷ್ಕ್ರಿಯವಾಗುವಂತೆ ಮಾಡುವುದೆಂಬುದು ಬೋಧಿಸಬಹುದಾಗಿತ್ತು. ಆದರೆ ಬದಲಾಗಿ ಅವರಿಗೆ ತಾನು ಮಾನವ ಸಂಪ್ರದಾಯಗಳನ್ನು ಮಾತ್ರ ತೆಗೆದುಹಾಕಿ ಧರ್ಮಶಾಸ್ತ್ರವನ್ನು ಸ್ಥಿರಪಡಿಸಿ ಅದು ಅಧಿಕ ಸ್ಪಷ್ಟವಾಗುವಂತೆ ಯತ್ನಿಸುತ್ತಿರುವುದಾಗಿ ಅವರಿಗೆ ಆಶ್ವಾಸನೆ ನೀಡಿ ಹೇಳಿದ್ದನು. ಶಾಸ್ತ್ರಿಗಳು ಮತ್ತು ಫರಿಸಾಯರನ್ನು ಜನರು ಬಹು ಧರ್ಮಶ್ರದ್ಧೆಯುಳ್ಳವರು, ಪರಿಶುದ್ಧರಾದವರು ಎಂದು ಮನ್ನಣೆ ನೀಡಿದ್ದರು. ಆದರೆ ಯೇಸು ಜನರಿಗೆ ಇವರಿಗಿಂತಲೂ ಹೆಚ್ಚಿನ ಪರಿಶುದ್ಧತೆ ಇರಬೇಕೆಂದು, ಇಲ್ಲವಾದಲ್ಲಿ ಅವರು ಪರಲೋಕ ರಾಜ್ಯದಲ್ಲಿ ಎಂದೂ ಸೇರಲಾರರೆಂದು ಖಚಿತವಾಗಿ ಹೇಳಿದ್ದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ನೋಡಿ, ಯಹೂದಿಗಳು ಒಂದು ಕ್ರಮೇಣವಾದಂತ ಒಂದು ದೇವಾಜ್ಞೆಗಳನ್ನ ಅವರು ಪಾಲಿಸ್ಬೇಕಾಗಿತ್ತು. ಪ್ರಿಯರೇ, ಅವರು ಆಜ್ಞೆಗಳನ್ನ ಕೈಗೊಂಡು ನಡಿಬೇಕಾಯ್ತು. ಅದನ್ನ ವಿರುದ್ಧವಾಗಿ ಅವರು ನಡೆದ್ರು ಅಂತ ಅನ್ಬಿಟ್ಟು ನಮ್ಗೆಲ್ಲ ಗೊತ್ತು. ಅವರ ಒಂದು ಮನಸ್ಥಿತಿ ಯಾವ ರೀತಿ ತುಂಬಲ್ಪಟ್ಟಿತ್ತು ಅಂತಂದ್ರೆ ಶ್ರೇಷ್ಠವಾಗಿ ಇರ್ಲಿಲ್ಲ, ಅಶ್ರೇಷ್ಠವಾಗಿ ಇತ್ತು. ಧರ್ಮಶಾಸ್ತ್ರ ಒಂದು ಧಿಕ್ಕಾರ ಮಾಡೋ ರೀತಿಯಲ್ಲಿ ಅವರ ಒಂದು ನಡವಳಿಕೆಗಳು ನಡೀತಾ ಇತ್ತು ಅನ್ನೋದನ್ನ ನಮ್ಗೆ ಗೊತ್ತಿರುವಂತ ಒಂದು ಸಂಗತಿನೇ. ಆದ್ರೆ ಇಲ್ಲಿ ಏನು ಒಂದು ಮೂಲವಾದಂತ ಒಂದು ಮಾಹಿತಿ ಹೇಳ್ತಾ ಇದಾರೆ ಅಂತಂದ್ರೆ, ಜನರ ಮುಂದೆ ಅವ್ರು ಯಾವ ರೀತಿ ಇದ್ರು ಅಂತಂದ್ರೆ, ಈ ಒಂದು ಶಾಸ್ತ್ರಿಗಳೇ ಆಗ್ಲಿ, ಪರಿಸಯರುಗಳೇ ಆಗ್ಲಿ, ಧರ್ಮ ಒಂದು ನಡೆಸುವಂತ ಒಂದು ಯಾಜಕರೇ ಆಗ್ಲಿ, ಅವರೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಪರ್ಫೆಕ್ಟ್ ಆಗಿ ನಾವ್ ಇದೀವಿ ಅಂತ ಅನ್ಬಿಟ್ಟು ತೋರ್ಪಡಿಸುವಂತ ಒಂದು ಕ್ರಿಯೆಗಳನ್ನ ಅವರು ಮಾಡ್ತಾ ಇದ್ರು ಅನ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ ಪ್ರಿಯರೇ. ಇದನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂದ್ರೆ ಧಿಕ್ಕರಿಸಿದ್ರು. ಅಂದ್ರೆ ಯೇಸು ಕ್ರಿಸ್ತರಿಗೆ ಇಷ್ಟ ಆಗಿಲ್ಲ ಅಂದಾದ್ಮೇಲೆ ದೇವ್ರಿಗೂ ಕೂಡ ಇಷ್ಟ ಆಗಿರಲ್ಲ ಪ್ರಿಯರೇ. ಆಗಿರೋದ್ರಿಂದ ಇವರೆಲ್ರು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಯೇಸು ಕ್ರಿಸ್ತರನ್ನ ಒಂದು ತಪ್ಪಾದ ರೀತಿಯಲ್ಲಿ ಅವರು ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ರು. ಯಾಕೆಂದ್ರೆ ಅವರು ಯೇಸು ಕ್ರಿಸ್ತರ ಒಂದು ದಾರಿಗೆ ಬರ್ತಿರ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತರ ಒಂದು ದಾರಿಗೆ ಹಲವಾರು ಮಂದಿ ಹೊಂಟೋಗ್ತಾರೆ ಅನ್ನೋ ಒಂದು ವಿಭಿನ್ನವಾದಂತ ಒಂದು ಮಾಹಿತಿಯಿಂದ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವರು ಮೋಸ ಆಗದಲ್ದೆ ಇಡೀ ಯಹೂದ ಕುಲಕ್ಕೆ ಅವರು ಮೋಸ ಮಾಡಿದ್ರು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೆಕ್ಸ್ಟ್ ನಾವು ಕೆಲವೊಂದು ಇದರಲ್ಲಿ ಒಂದು ಆಜ್ಞೆಗಳನ್ನೆಲ್ಲ ಕೊಡ್ತಾರೆ, ಅದನ್ನ ನಾವು ಓದ್ಕೊಂಡು ಹೋಗೋಣ. ನೋಡಿ, ಅನು ಸಿಸ್ಟರ್ ರೀಡ್ ಮಾಡಿ. ನರಹತ್ಯೆ ಮಾಡಬಾರದು ಎಂದು ಸಂಪ್ರದಾಯವು ಧರ್ಮಶಾಸ್ತ್ರವನ್ನು ಉಲ್ಲೇಖಿಸಿ, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಅಂದರೆ ನೇಮಿತವಾದ ನ್ಯಾಯಾಧಿಪತಿಗಳಿಂದ ನ್ಯಾಯ ವಿಚಾರಣೆ ಹಾಗೂ ದಂಡನೆಗೊಳಗಾಗುವ ಅಪಾಯವಿದೆ ಎಂದು ಅದಕ್ಕೆ ಸೇರಿಸಿ ಹೇಳಿರುವುದು. ಆದರೆ ಯೇಸುವು ಇದು ಇನ್ನೂ ಅಧಿಕ ಕಠಿಣವಾದ ರೀತಿಯಲ್ಲಿ ಅನ್ವಯವಾಗುವುದೆಂದು ಉಪದೇಶಿಸಿದ್ದನು. ಹೇಗೆಂದರೆ, ಸಹೋದರನ ಮೇಲೆ ಹೃದಯದಲ್ಲಿ ಹೊರಗೆ ವ್ಯಕ್ತವಾಗದೆ ಸಿಟ್ಟುಗೊಳ್ಳುವುದು ಕೊಲೆಗುಡುಕ ಮನೋಭಾವವನ್ನು ಅರ್ಥೈಸುತ್ತದೆ ಎಂದು, ನರಹತ್ಯೆ ನಿಜವಾಗಿ ಎಂದೂ ನಡೆಯದಿದ್ದರೂ ಅದು ದೇವರ ದೃಷ್ಟಿಯಲ್ಲಿ ಖಂಡನಾರ್ಹವೆಂದು ಹೇಳಿದ್ದನು. ಇದಕ್ಕಿಂತಲೂ ಹೆಚ್ಚಾಗಿ ಕಠಿಣವಾದ ಟೀಕೆಯ ಮಾತಾದ ರಾಖಾ ಎಂಬುದು ನೀಚತನವನ್ನು ಸೂಚಿಸುವುದಾಗಿಯೂ, ನೀನು ಮೂರ್ಖ ಎನ್ನುವುದು ಇದಕ್ಕಿಂತಲೂ ಹೀನವಾದ ನೀತಿ ಭ್ರಷ್ಟತೆಯನ್ನು ಸೂಚಿಸುವುದಾಗಿ ಆಕ್ಷೇಪಿಸಿ ಹೇಳಿದ್ದನು. ಹೀಗೆ ವ್ಯಕ್ತವಾಗುವ ಮಾತುಗಳು ಹೃದಯದಲ್ಲಿನ ಕೆಟ್ಟ ಪರಿಸ್ಥಿತಿಯನ್ನು ತೋರಿಸುವುದೆಂದು, ಅಂತ್ಯದಲ್ಲಿ ಇದು ವ್ಯಕ್ತಿಯನ್ನು ಸನ್ಹೆದ್ರಿನ್ ಸಭೆಯ ಮುಂದೆ ಕೊಂಡೊಯ್ಯುವುದೆಂದು, ಅಥವಾ ಸಾಧ್ಯವಾದಲ್ಲಿ ಗೆಹನ್ನ ಎಂದು ಸಾಂಕೇತಿಕವಾಗಿ ಕರೆಯಲಾಗುವ ಎರಡನೇ ಮರಣಕ್ಕೆ ನಡೆಸುವುದೆಂದು ನಮ್ಮ ಕರ್ತನು ಸಾರಿ ಹೇಳಿದ್ದನು.
ಥ್ಯಾಂಕ್ ಯು ಸಿಸ್ಟರ್. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ತಂದೆ ದೇವರು ಯಾವ ರೀತಿ ದೋಷವಿಲ್ಲದೆ ಆ ರೀತಿನೇ ನಾವಿರ್ಬೇಕು ಅನ್ನೋದೇ ಒಂದು ಪಾಠ. ಈ ಪಾಠದಲ್ಲಿ ನಮ್ಗೆ ಈಗ ಒಂದು ಆಜ್ಞೆಗಳ ಬಗ್ಗೆ ಒಂದು ಮಾಹಿತಿನ ಹಂಚ್ತಾ ಇದ್ದಾರೆ. ನೋಡಿ, ನರಹತ್ಯೆ ಮಾಡಬಾರ್ದು. ಖಂಡಿತವಾಗ್ಲು ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ನೀವೆಲ್ಲರೂ ಕೂಡ ನರಹತ್ಯೆನೆ ಮಾಡಲ್ಲ. ಅಂದ್ರೆ ಯಾವ ರೀತಿ? ಒಬ್ಬ ಮನುಷ್ಯನ್ನ ಸಾಯಿಸೋದು, ಈ ಒಂದು ಪದದ ಅರ್ಥನೇ ಏನಂತ ನಾವು ನೋಡ್ಬೇಕಾದ್ರೆ ನರಹತ್ಯೆ. ಈ ನರಹತ್ಯೆ ಅನ್ನೋದೇ ಆಗ್ಲಿ, ಇದು ಮನುಷ್ಯನ ಮೇಲೆ ಒಂದು ಬಿಂಬಿಸುವಂತ ಒಂದು ಕ್ರಿಯೆ. ಈಗ ನಾವ್ ಯಾರು ಕೂಡ ಮಾಡಲ್ಲ, ಗೊತ್ತಿರೋ ವಿಚಾರನೇ. ಇದು ಬಂದು ನಮ್ಗೇನೆ ಪಾಯಿಂಟ್ ಮಾತಾಡ್ತಾ ಇರೋದು ಪ್ರಿಯರೇ. ಸೊ ಧರ್ಮಶಾಸ್ತ್ರ ಉಲ್ಲೇಖ ಮಾಡಿರೋದೇನು? ನರಹತ್ಯೆ ಮಾಡಬಾರ್ದು. ನರಹತ್ಯೆ ಯಾರಾದ್ರೂ ಮಾಡಿದ್ರು ಅಂತಂದ್ರೆ ನ್ಯಾಯ ವಿಚಾರಣೆಗೆ ಗುರಿ ಆಗ್ತಾರೆ. ಆ ಒಂದು ನ್ಯಾಯ ವಿಚಾರಣೆ ಮಾಡುವಂತ ಒಂದು ನ್ಯಾಯಾಧಿಪತಿ ಅಂತಾನೆ ಇರ್ತಾನೆ. ಈ ನರಹತ್ಯೆ ಮಾಡುವಂತವ್ರಿಗೆ ಅವ್ರಿಗೆ ಆದಂತ ಒಬ್ಬ ಸಪರೇಟ್ ನ್ಯಾಯಾಧಿಪತಿ ಇರ್ತಾನೆ. ಅವ್ನ್ ಏನ್ ಮಾಡ್ತಾನೆ ಅಂತಂದ್ರೆ, ಇವ್ನ್ ಯಾಕಪ್ಪ ಮನುಷ್ಯನ ಸಾಯಿಸ್ತಾ ಅಂತ ಅನ್ಬಿಟ್ಟು ಕೂಲಂಕುಷವಾಗಿ ಟ್ರಯಲ್ ಎಲ್ಲ ಮಾಡಿ, ಅಂದ್ರೆ ಏನು, ತಪ್ಪಿತಸ್ಥನ ಇಲ್ಲ ಅಪರಾಧಿನ ಇಲ್ಲ ನೆನಪರಾಧಿನ ಅನ್ನೋದಕ್ಕೋಸ್ಕರ ಒಂದು ವಿಚಾರಣೆನ ಮಾಡಿ ಅದಕ್ಕೆ ಒಂದು ಕೂಲಂಕುಷವಾದಂತ ಒಂದು ಏನ್ ಮಾಡ್ತಿದ್ರು, ಆರ್ಡರ್ನ ಕೊಡ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಓಕೆ, ನೀವು ನರಹತ್ಯೆ ಬಗ್ಗೆ ಹೇಳ್ತಾ ಇದ್ದೀರಾ, ಆದ್ರೆ ನರಹತ್ಯೆ ತರಾನೇ ಇನ್ನೊಂದು ಹತ್ಯೆ ಇದೆ. ಅದು ಯಾವುದು ಅಂತ ನಾವು ನೋಡ್ಬೇಕಾದ್ರೆ, ನೋಡಪ್ಪ, ನಿನ್ನ ಸಹೋದರನ ಮೇಲೆ ನಿನ್ನ ಹೃದಯದಲ್ಲೇ, ನಿನ್ನ ವೈಯಕ್ತಿಕವಾಗಲ್ಲೇನೆ ಅವನ ಮೇಲೆ ಒಂದು ಹಲ್ಲೆನ ಮಾಡೋ ರೀತಿಯಲ್ಲಿ ಮನಸ್ಸಿನಲ್ಲಿ ಹಾಗೇನ ಹುಟ್ಟಿಸ್ಕೊತಿಯಲ್ಲ, ಅದು ಏನಾಗಿದೆ ಅಂದ್ರೆ ನರಹತ್ಯೆ ಕಣಪ್ಪ ಅನ್ಬಿಟ್ಟು ಯೇಸು ಕ್ರಿಸ್ತರು ಹೇಳ್ಬಿಡ್ತಾ ಇದಾರೆ. ಯಾಕೆ ಈ ತರ ಹೇಳಿದ್ರು? ನೋಡಿ, ಈ ಒಂದು ಕಾಂಟೆಕ್ಸ್ಟ್ ಅಲ್ಲೇ ಹೇಳ್ತಾ ಇದಾರೆ ಪ್ರಿಯರೇ. ಸೊ ಈ ಒಂದು ಟ್ರಯಲ್ಸ್ ನಮಗೂ ಕೂಡ ಬಂದಿರತ್ತೆ. ಈಗ ಏನು ಸಹೋದರ ಅಂದ್ರೆ ಏನು? ಬ್ಲಡ್ ರಿಲೇಟಿವ್ ಇಲ್ಲ ಒಬ್ಬ ರಕ್ಷಣೆ ಹೊಂದಿರುವಂತ ಒಂದು ಸಹೋದರನ, ಇಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರಲ್ಲ ಅವರೆಲ್ಲ ಇಲ್ಲ ರೀ. ಸತ್ಯವೇದದಲ್ಲಿರುವಂತ ಸಹೋದರರಿಗೆನೆ ಇಲ್ಲಿ ಹೇಳ್ತಾ ಇರೋದು ಪ್ರಿಯ ಸಹೋದರ ಮತ್ತು ಸಹೋದರಿಯರು. ಓಕೆನಾ? ಏನಕ್ಕಂದ್ರೆ ಯೇಸು ಕ್ರಿಸ್ತರನ್ನು ಕೂಡ ಏನ್ ಹೇಳ್ಬಿಟ್ರು ಅಂದ್ರೆ, ನೀವೆಲ್ರು ಏನಾಗಿದ್ದೀರಾ ಅಂತಂದ್ರೆ ಸಹೋದರ ಸಹೋದರಿಯರುಗಳು ಅಂತ ಅನ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಯಾರ್ಯಾರ ಸತ್ಯಕ್ಕೆ ಅನುಗುಣವಾಗಿ ಬಂದಿರೋಂಥವ್ರು. ನೋಡಿ, ಒಬ್ಬ ಸಹೋದರ ನಿಮ್ಮ ಮೇಲೆ ಏನಾದ್ರು ಒಂದು ಹಗೆತನ ಮಾಡ್ದ, ನಿಮ್ಗೆ ಅವನ ಮೇಲಿಂದ ಒಂದು ಹಗೆತನ ಬಂತು ಅಂದ ತಕ್ಷಣನೇ ನೀವ್ ಹೋಗಿ ಅವನ್ನ ಚುಚ್ಚಿ ಸಾಯಿಸೋದಿಲ್ಲ ಪ್ರಿಯರೇ. ಅವನ ಮೇಲೆ ಕತ್ತಿ ಮಸಿತಾ ಇರ್ತೀರಾ ಅಂದ್ರೆ ಏನರ್ಥ ಅಂತಂದ್ರೆ, ಆ ವ್ಯಕ್ತಿಗೆ ಯಾವುದೇ ರೀತಿಯ ಒಂದು ಏಳಿಗೆ ಆಗದೆ ಇರೋ ತರ ನೀವು ಶಾಪ ಹಾಕೋದು, ಆ ವ್ಯಕ್ತಿ ಈ ರೀತಿ ಮೋಸ ಮಾಡ್ದ ಅನ್ಬಿಟ್ಟು ಮತ್ತೊಬ್ರ ಮೇಲೆ ಒಂದು ಸುಳ್ಳಿನ ಒಂದು ಅಭಿಪ್ರಾಯ ಮಾಡೋದು, ಆ ವ್ಯಕ್ತಿ ಇಮೇಜ್ ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡೋದಿದೆಯಲ್ಲ, ಇದನ್ನೇನೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸತ್ಯವೇದ, ಇದು ಒಂದು ಪಾಪ. ಈ ಒಂದು ಪಾಪ ಯಾವುದಕ್ಕೆ ಹೋಲಿಕೆ ಆಗಿದೆ ಅಂತಂದ್ರೆ ನರಹತ್ಯೆಗೆ ಹೋಲಿಕೆ. ಅಂದ್ರೆ ಆ ಒಂದು ವ್ಯಕ್ತಿಯ ಒಂದು ಕ್ಯಾರೆಕ್ಟರ್, ಆ ವ್ಯಕ್ತಿಯ ಒಂದು ಗುಣನೇ ಕಂಪ್ಲೀಟ್ ಆಗಿ ನಾಶ ಮಾಡ್ತಿರೋದ್ರಿಂದನೇ ಏನಾಗ್ತೀವಿ ಅಂತಂದ್ರೆ ಆ ವ್ಯಕ್ತಿನ ನಾವು ಖಂಡಿತವಾಗ್ಲೂ ನರಹತ್ಯೆ ಮಾಡ್ತಾ ಇದೀವಿ ಅನ್ಬಿಟ್ಟನೆ ಈ ಒಂದು ಲೇಖಕರು ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇರೋದು. ಸೊ ಇದನ್ನೇ ಯೇಸು ಕ್ರಿಸ್ತರನ್ನು ಕೂಡ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲೇನೆ ನಮ್ಮ ಹತ್ರ ಡಿಸ್ಕಷನ್ ಮಾಡಿರೋದು ಪ್ರಿಯ ಸಹೋದರ ಮತ್ತು ಸಹೋದರಿಯರ. ಸಿಂಪಲ್ ಆಗಿ ಯೇಸು ಕ್ರಿಸ್ತರು ಹಳೆ ಒಡಂಬಡಿಕೆ ಇರುವಂತ ಒಂದು ಆಜ್ಞೆನ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಏನು ಹೇಳಿಲ್ಲ. ಅದು ನೀವು ಮಾಡಲ್ಲ ಅಂತ ನನಗೆ ಗೊತ್ತಾಯ್ತು, ನರಹತ್ಯೆ ನೀವು ಮಾಡಲ್ಲ ಅಂತ ಗೊತ್ತಾಯ್ತು, ಬಟ್ ಆದ್ರೆ ಸಹೋದರ ಮೇಲೆ ಹಗೆತನ ಮಾಡುತ್ತಿರಲ್ಲ, ಹೊಟ್ಟೆ ಕಿಚ್ಚು ಮಾಡುತ್ತಿರಲ್ಲ, ರಾಕ ಮತ್ತೆ ನೀನು ಮೂರ್ಖ ಅಂತ ಅನ್ಬಿಟ್ಟೆಲ್ಲ ನೀವು ಉಪಯೋಗ ಮಾಡ್ತಿರಲ್ಲ. ರಾಕ ಅಂದ್ರೆ ಏನಂತ ಅಂದ್ರೆ ನೀಚ ಅಂತ ಅನ್ಬಿಟ್ಟು, ನೀಚ ಅಂದ್ರೆ ಏನಂತ ಪದ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ? ನೀನು ಸರಿ ಇಲ್ಲ ಅಂತ ಒಂದು ಪದಕ್ಕೆ ಅರ್ಥನೇ ನೀಚ ಅಂತ ಅನ್ಬಿಟ್ಟು ಹೇಳೋದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ರೀತಿ ಟೀಕಾ ಮಾತುಗಳನ್ನ ಮಾತಾಡೋದಿದೆಯಲ್ಲ, ಇದು ಕೂಡ ಏನಾಗಿದೆ ಅಂತಂದ್ರೆ ಭ್ರಷ್ಟತೆ. ಅಂದ್ರೇನು? ನ್ಯಾಯ ಒಂದು ಭ್ರಷ್ಟತೆ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ದೇವರ ಒಂದು ಆಜ್ಞೆನ ಮೀರಿ ನಡೀತಾ ಇರೋದು ಅಂತ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇಂತ ಕ್ರಿಯಾತ್ಮಕವಾದಂತ ಒಂದು ಚಟುವಟಿಕೆಗಳನ್ನ ಯಾವುದೇ ಸಹೋದರಗಳನ್ನೇ ಮಾಡಿದ್ರು ಕೂಡ ಅದೇನಾಗಿರತ್ತೆ ಅಂದ್ರೆ ನರಹತ್ಯೆ ಮಾಡಿದ ಹಾಗೇನೆ ಲೆಕ್ಕ ಪ್ರಿಯ ಸಹೋದರ ಮತ್ತು ಸಹೋದರ. ಆದ್ರೆ ಅಪರಾಧಿ ಸಿಗಲ್ಲ, ನೆನಪರಾಧಿಯಾಗಿ ಓಡಾಡ್ಕೊಂಡಿರ್ತಾನೆ. ಆದ್ರೆ ದೇವ್ರ ಮುಂದೆ ಪ್ರಿಯ ಸಹೋದರ ಮತ್ತು ಸಹೋದರಿ ಖಂಡಿತವಾಗ್ಲು ಆ ವ್ಯಕ್ತಿಗೆ ದಂಡನೆನ ದೇವ್ರು ಖಂಡಿತವಾಗ್ಲು ಒದಗಿಸ್ತಾರೆ. ಯಾವ ರೀತಿ? ಸಭೆಯ ಮುಂದೆನೆ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಇದು ಯಾವ್ದಕ್ಕೆ ಹೇಳ್ತಾ ಇದಾರೆ ಅಂತ ನಾನು ಗೆಹನ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಏನ್ ಅರ್ಥ? ಎರಡನೇ ಮರಣಕ್ಕೆ ಹೋಗ್ತಾನೆ ಅನ್ಬಿಟ್ಟು ಹೇಳ್ತಾ ಇರೋದು. ಅಂದ್ರೆ ಎಲ್ಲಾ ಒಂದು ರೀತಿಯಲ್ಲಿ ಸಹೋದರ ಮೇಲೆ ತಪ್ಪಾದ ಒಂದು
ಮಾತುಗಳನ್ನ ಮಾತಾಡ್ಕೊಂಡು ತಪ್ಪಾದ ರೀತಿಯಲ್ಲಿ ಹೇಳ್ಕೊಂಡು ಓಡಾಡ್ತಿದ್ರೆ ಆ ಒಂದು ಸಹೋದರ ಏನಾಗ್ತಾನೆ ಅಂತಂದ್ರೆ ಅವ್ರಿಗೆ ಎರಡನೇ ಮರಣಕ್ಕೆ ಹೋಗ್ತಾರೆ ಹೊರತು ಅವರು ದೇವರ ಒಂದು ರಾಜ್ಯಕ್ಕೆ ಆಗ್ಲಿ ಆ ಒಂದು ಮಹಿಮೆಯುಳ್ಳ ಒಂದು ವಿಶೇಷವಾದಂತ ಒಂದು ಚಿಕ್ಕ ಹಿಂಡಿಗೆ ಆಗ್ಲಿ ಮಹಾಸಮುಖಕ್ಕೆ ಆಗ್ಲಿ ಅವ್ರು ಬರೋದಿಲ್ಲ. ಅವ್ರೆಲ್ಲಾಗ್ತಾರೆ ಅಂದ್ರೆ ಎರಡನೇ ಮರಣಕ್ಕೆ ಅವರೇ ಹೋಗ್ತಾರೆ ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ನೆಕ್ಸ್ಟ್ 2 ಪ್ಯಾರ ರೀಡ್ ಮಾಡ್ಬಿಡೋಣ. ನೆಕ್ಸ್ಟ್ 2 ಪ್ಯಾರ ಬೇರೆ ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್? ಓದ್ಬೇಕಾ ಬ್ರದರ್? ನವಿತಾ ಸಿಸ್ಟರ್ ಓದಿ. ನರಕದ ಅಗ್ನಿ ಎಂದು ಈ ಅಧ್ಯಾಯದಲ್ಲಿ ಹೇಳುವುದು ಅಕ್ಷರಶ ಗೆಹೆನ್ನಾದ ಅಗ್ನಿಯಾಗಿರುವುದು. ಅದು ಇನ್ನೂ ಗೆಹೆನ್ನ ತಗ್ಗಿನಲ್ಲಿ ಹೊಲಸು ನಾರುಗಳನ್ನು ನಾಶಗೊಳಿಸಿ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಉರಿಸಲಾಗುತ್ತಿದ್ದ ಬೆಂಕಿಗೆ ಸೂಚನೆಯಾಗಿರುವುದು. ಈ ಬೆಂಕಿಗೆ ಕಾನೂನು ಬಾಹಿರ ಕೃತ್ಯವೆಸಗುವ ದುಷ್ಟರ ಶವಗಳನ್ನು ಎಸೆದು ನಾಶಗೊಳಿಸುತ್ತಿದ್ದರಬಹುದು. ಹೀಗೆ ಇದು ಎರಡನೇ ಮರಣಕ್ಕೆ ಸಂಕೇತವಾಗಿತ್ತು. ಪ್ರಕಟಣೆ 20:14. ಗಲಿಲಾಯದ ಪ್ರಕಾರ ಕವಿತಾ ಸಿಸ್ಟರ್ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ಈಗ ನಮ್ಗೆ ಏನ್ ಅನ್ನಿಸ್ಬಿಡುತ್ತೆ ಅಂತಂದ್ರೆ ಗೆಹನ ಅಂದ ತಕ್ಷಣನೇ ಅದನ್ನ ಬೆಂಕಿ ಹಾಕಿ ಸುಟ್ಟಾಕ್ಬಿಡ್ತಾರೆ. ಸೊ ಇದು ಆಕ್ಚುಲಿ ಪದ ಬಳಕೆ ಯಾವಾಗ ಆಯ್ತು, ಯಾವ ರೀತಿ ಇತ್ತು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ನೋಡಿ, ಜೆರುಸಲೇಮ್ ಅನ್ನೋ ಒಂದು ಪಟ್ಟಣದಲ್ಲಿ ಏನಾಗಿತ್ತು ಅಂತಂದ್ರೆ ಎಲ್ಲಾ ಒಂದು ವಸ್ತುಗಳನ್ನೆಲ್ಲಾನು ಅಂದ್ರೆ ವೇಸ್ಟ್ ಆಗಿರುವಂತ ವಸ್ತುಗಳನ್ನೆಲ್ಲಾನು ಒಂದು ಜಾಗಕ್ಕೆ ಬಂದು ಡಂಪ್ ಮಾಡ್ಬಿಡ್ತಾ ಇದ್ರು. ಅದೇ ಒಂದು ಜಾಗ ಹೆಸರೇ ಗೆಹನ ಅನ್ಬಿಟ್ಟು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈಗ ನಮ್ಮೆಲ್ಲರ ಒಂದು ಊರಲ್ಲೂ ಕೂಡ ಆ ಒಂದು ಕಸ ಹಾಕೋ ಒಂದು ಜಾಗ ಇರುತ್ತಲ್ವಾ, ಆ ಒಂದು ಕಸ ಜಾಗದ ಹತ್ರ ಯಾರು ಹೋದ್ರು ಕೂಡ ಸ್ಮೆಲ್ ಬರುತ್ತೆ, ಒಂದು ಬೆಂಕಿ ಹತ್ತಿರೋ ತರ ಇರುತ್ತೆ, ಒಂದು ಹುಳಗಳೆಲ್ಲ ಇರುತ್ತಲ್ಲ, ಆ ಒಂದು ಸ್ಥಳನೇ ಆ ಒಂದು ಜಾಗದಲ್ಲಿ ಇದ್ದಿದ್ದು ಪ್ರಿಯರೇ. ಅಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಅಪರಾಧಿಗಳ ಒಂದು ಶರೀರಗಳನ್ನು ಕೂಡ ಏನ್ ಮಾಡ್ತಿದ್ರು ಅಂತಂದ್ರೆ ಅವರ ಒಂದು ಅಂತಿಮ ಕ್ರಿಯೆನ ವಿಧಾನವಾಗಿ ಮಾಡ್ತಿರ್ಲಿಲ್ಲ. ತಗೊಬಂದ್ಬಿಟ್ಟು ಅಲ್ಲಿ ಎಸೆದ್ಬಿಟ್ಟು ಅದು ಏನ್ ಕೊಳ್ತೋಗ್ಬಿಡ್ಲಿ, ಸ್ಮೆಲ್ ಬಂದ್ಬಿಟ್ಟು ಹುಳಗಳನ್ನೆಲ್ಲ ತಿನ್ಕೊಂಡು ಹಾಳಾಗೋಗ್ಲಿ ಅಂತ ಅನ್ಬಿಟ್ಟು ತುಂಬಾ ಅಪರಾಧಿಗಳನ್ನ ಆ ರೀತಿ ಮಾಡ್ತಿದ್ರು. ಅದೇ ರೀತಿಯಾಗಿ ಕಸ ಕಡ್ಡಿಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತಗೊಬಂದು ಕೂಡ ಹಾಕ್ತಾ ಇದ್ರು. ಅಲ್ಲಿ ಏನಾಗೋದು ಅಂತಂದ್ರೆ ಆ ಬೆಂಕಿ ಹತ್ಕೊಳ್ಳೋದು, ಆ ಉರಿಯೋ ಒಂದು ಪದಾರ್ಥ ಇರೋವರ್ಗು ಉರ್ದು ಏನ್ ಮಾಡೋದು ತಣ್ಣಗ್ ಆಗೋಗ್ತಾ ಇತ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅಂತ ಒಂದು ಸ್ಥಳನೇ ಗೆಹನ ಪ್ರಿಯರೇ. ಅದು ನರಕದ ಅಗ್ನಿ ಅಂತೆಯೂ ಅಂತ ಅನ್ಬಿಟ್ಟು ಲೇಖಕರು ಹೇಳ್ತಾ ಇದಾರೆ. ಅಂದ್ರೆ ಏನು, ನಿಜವಾಗ್ಲೂ ದೇವರು ಒಂದು ಜಾಗನ ಉಂಟು ಮಾಡಿದರೆ ನರಕ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರ. ಆ ಒಂದು ಸ್ಥಳನೇ ಯಾವ ರೀತಿ ಇತ್ತು ಅಂತಂದ್ರೆ ಒಂದು ಮನುಷ್ಯನು ಒಂದೊಳ್ಳೆ ರೀತಿ ಜೀವಿಸುವಂತ ಸ್ಥಳ ಇರ್ಲಿಲ್ಲ. ಅಂದ್ರೆ ಈ ಒಂದು ಗಾರ್ಬೇಜ್ ಇರುವಂತ ಒಂದು ಸ್ಥಳದಲ್ಲಿ ಯಾವುದೇ ಮನುಷ್ಯನಾಗ್ಲಿ ಇರೋದಕ್ ಸಾಧ್ಯನೇ ಇಲ್ಲ ರೀ. ಅಲ್ಲಿರುವಂತ ಒಂದು ವಾಸನೆಗಳೇ ಆಗ್ಲಿ, ಅಲ್ಲಿರುವಂತ ಒಂದು ಹೊಗೆತನನೇ ಆಗ್ಲಿ, ಅಲ್ಲಿರುವಂತ ಒಂದು ವಸ್ತುಗಳನ್ನ ನೋಡೋದೇ ಆಗ್ಲಿ, ಮನುಷ್ಯ ಸಾಧಾರಣವಾಗಿ ಅಲ್ಲಿರೋದಕ್ ಸಾಧ್ಯನೇ ಇಲ್ಲ. ಆ ಒಂದು ಸ್ಥಳದಲ್ಲಿ ಯಾರಾದ್ರೂ ಹೋಗ್ತಾ ಇದಾರೆ ಅಂತಂದ್ರೆ ಏನಂದ್ರೆ ಸಂಪೂರ್ಣವಾಗಿ ಮರಣ ಹೊಂದಿ ಪಾಪಿಯಾಗಿರುವಂತ ಆ ಒಂದು ಶರೀರನ ಎಸೆದ್ಬಿಟ್ಟು ರೋಮನ್ಸ್ ಅವರು ಹೊಂಟೋಗ್ತಾ ಇದ್ರು. ಸೊ ಇದು ಏನಕ್ಕೆ ಅಂತಂದ್ರೆ ಆ ಒಂದು ಕರ್ತವ್ಯ ಹಂಗಿತ್ತು. ರೋಮನ್ ಸರ್ಕಾರನೇ ಕ್ರಿಸ್ತನ್ ಕಾಲದಲ್ಲಿ ಇದ್ದಿದ್ದು. ಆ ಒಂದು ರೋಮನ್ ಅವರೇ ಏನ್ ಮಾಡ್ತಿದ್ರು ಅಂತಂದ್ರೆ ಎಲ್ಲಾ ಒಂದು ತಪ್ಪಾದ ವ್ಯಕ್ತಿಗಳನ್ನೆಲ್ಲ ಕೂಡ ದಂಡನೆಯನ್ನ ಕೊಡ್ತಾ ಇದ್ರು. ಅವ್ರಿಗೆ ಒಂದು ಒಳ್ಳೆ ಮರ್ಯಾದೆ ಪೂರ್ವಕವಾದಂತ ಒಂದು ಸಮಾಧಿ ಮಾಡ್ತಿರ್ಲಿಲ್ಲ. ಪಾಪಿಗಳಿಗೆಲ್ಲ ಏನ್ ಮಾಡ್ತಿದ್ರು ಈ ರೀತಿನೇ ಏನಾದ್ರು ಒಂದು ಪ್ರಾಣಿ ತಿನ್ಕೊಂಡು ಏನೋ ಒಂದು ಮಾಡ್ಕೊಳ್ಳಿ ಅನ್ನೋ ತರ ತುಂಬಾ ಕಠಿಣಕರವಾದಂತ ರೀತಿಯಲ್ಲಿ ಈ ಒಂದು ತೀರ್ಪುಗಳನ್ನ ತಗೊಂತಾ ಇದ್ರು ಪ್ರಿಯರೇ. ಈ ಒಂದು ಸ್ಥಳನೇ ಇಲ್ಲಿಗೆ ಹೋಲಿಕೆ ಮಾಡಿದ್ರೆ ಇದೇ ಸ್ಥಳದಲ್ಲಿ ನಮ್ಗೆ ಮೂಲ ಪಾಠನೂ ಕೂಡ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಒಂದು ವಾಕ್ಯನ ಓದಿ. ಪ್ರಕಟಣೆ 20ನೇ ಅಧ್ಯಾಯ 14ನೇ ವಚನ ಓದಿ. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿ ಕೆರೆ ಎರಡನೇ ಮರಣ. ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದಬ್ಬಲ್ಪಡ್ತು, ಅದೇ ಎರಡನೇ ಮರಣ. ಏನಂದ್ರೆ ಮೃತ್ಯು ಅಂದ್ರೇನು? ಮರಣ ಪ್ರಿಯರೇ. ಪಾತಾಳ ಅಂದ್ರೇನು? ಸಾಯುವಂತ ಎಲ್ಲಾ ವ್ಯಕ್ತಿಗಳನ್ನು ಹೋಗಿ ಸೇರುವಂತ ಒಂದು ಜಾಗನೇ ಪಾದದ ಕೆಳಗಿರುವಂತ ಒಂದು ಸ್ಥಳ, ಅಂದ್ರೆ ಭೂಮಿ ಕೆಳಗಡೆ ಇರುವಂತ ಒಂದು ಸ್ಥಳ. ಸೊ ಎಲ್ಲಾನು ಏನಾಗೋಗುತ್ತೆ ಅಂತಂದ್ರೆ ಇವೆರಡೂನು ಕೂಡ ಆ ಒಂದು ಬೆಂಕಿಗೆ ಹಾಕ್ಬಿಟ್ರೆ ಏನು ಮಾಡುತ್ತೆ, ಎಲ್ಲ ಬರ್ನ್ ಮಾಡ್ಬಿಡುತ್ತೆ. ಬರ್ನ್ ಮಾಡ್ತು ಅಂತಂದ್ರೆ ಏನರ್ಥ? ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಸ್ಥಳನೇ ಇಲ್ದಿರೋ ರೀತಿ ದೇವ್ರು ಮಾಡಿದ್ರು ಅಂದ್ರೆ ಖಂಡಿತವಾಗ್ಲು ಅದೇ ಎರಡನೇ ಮರಣ. ಅಂದ್ರೆ
ಮನುಷ್ಯನಿಗೆ ಮತ್ತೆ ಇನ್ನೊಂದು ಅವಕಾಶ ಅನ್ನೋದು ಇರೋದಿಲ್ಲ, ಸಂಪೂರ್ಣವಾಗಿ ನಾಶನ ಅನ್ನೋದೇ ಇಲ್ಲಿಗೆ ನಮ್ಗೆ ಸಾಂಕೇತಿಕವಾಗಿ ತಿಳಿಸ್ತದೆ. ಇನ್ನು ಇದರ ಒಂದು ಮೇಲ್ಪಂಡ ಒಂದು ವಿಚಾರಗಳನ್ನು ಕೂಡ ನೆಕ್ಸ್ಟ್ ಪ್ಯಾರಾದಲ್ಲಿ ನಮ್ಗೆ ರೀಡ್ ಮಾಡ್ತಾರೆ. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡಿ. ಗಲಿಲಾಯದ ಪ್ರವಾದಿಯ ಪ್ರಕಾರ ಮನಸ್ಸಿನಲ್ಲಿ ಮತ್ತೊಬ್ಬನ ಮೇಲೆ ದ್ವೇಷವಿಟ್ಟುಕೊಂಡು ದೇವರ ಯಜ್ಞವೇದಿಯ ಬಳಿಗೆ ಕಾಣಿಕೆಯನ್ನು ಯಜ್ಞದೊಡನೆ ಬರುವುದರಲ್ಲಿ ಪ್ರಯೋಜನವಾಗಲಾರದು. ಆದ್ದರಿಂದ ಕ್ರಿಸ್ತನ ಶಿಷ್ಯರಲ್ಲಿ ಯಾರಿಗೇ ಆಗಲಿ ದೇವರಿಗೆ ಕಾಣಿಕೆಯನ್ನು ಅರ್ಪಿಸುವ ಮೊದಲು ತಮ್ಮ ಹೃದಯಗಳನ್ನು ಶೋಧಿಸಿಕೊಂಡು ಅದರೊಳಗಿಂದ ಹಗೆತನವನ್ನು ಕಿತ್ತೊಗೆಯಬೇಕು. ಇಲ್ಲವಾದಲ್ಲಿ ಅವರ ಸ್ತುತಿ ಯಜ್ಞಗಳು ನಿರರ್ಥಕವಾಗುವು. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಗಲಿಲಾಯದಲ್ಲಿರುವಂತ ಒಂದು ಪ್ರವಾದಿಗಳ ಪ್ರಕಾರ ಮನಸ್ಸಿನಲ್ಲೂ ಕೂಡ ಏನಿತ್ತು ಅಂತಂದ್ರೆ ಮತ್ತೊಬ್ಬರ ಮೇಲೆ ದ್ವೇಷನ ಅಪರಾಧಗಳನ್ನ ಮಾಡುವಂತದ್ದೇ ಆಗ್ಲಿ, ಏನೇ ಒಂದು ಕಠಿಣಕರವಾದಂತ ಒಂದು ಮನಸ್ಥಿತಿನ ಬರ್ಸೋದೇ ಆಗ್ಲಿ, ಇದೆಲ್ಲ ಏನಾಗಿತ್ತು ಅಂತಂದ್ರೆ ತಪ್ಪು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದೇ ತರಾನೇ ಶಿಷ್ಯಂದಿರಲ್ಲೂ ಕೂಡ ಈ ತರ ಕಾಣಿಸ್ತಾ ಅಂತಂದ್ರೆ ಖಂಡಿತವಾಗ್ಲೂ ಅವರ ಒಂದು ಹೃದಯದಲ್ಲೂ ಆ ರೀತಿ ಇತ್ತು. ಆದ್ರೆ ಅವ್ರು ಯಾವುದೇ ಕಾರಣಕ್ಕೂ ಜಾರಿಗೆ ತಂದಿರಲ್ಲ ಪ್ರಿಯರು. ಏನಕ್ಕಂದ್ರೆ ಯೇಸು ಕ್ರಿಸ್ತರು ಇದ್ದಂತ ಒಂದು ಜಾಗದಲ್ಲಿ ಎಲ್ಲರಲ್ಲೂ ಕೂಡ ಒಂದು ಯೂನಿಟಿ ಅನ್ನೋದನ್ನ ತೋರಿಸ್ತಾ ಇದ್ರು ಅಂದ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ 25 ಮತ್ತು 26ನೇ ವಚನಗಳಲ್ಲಿರುವ ಬುದ್ಧಿ ಮಾತು ಸ್ವಾಸ್ಥ್ಯತೆ ಉಳ್ಳವುಗಳು. ನಮ್ಮ ಮೇಲೆ ಒಂದು ಹೊಣೆಗಾರಿಕೆ ಇದ್ದಲ್ಲಿ ನಾವು ಅದನ್ನು ಸಾಧ್ಯವಾದಷ್ಟು ಶೀಘ್ರವಾಗಿ ಬಗೆಹರಿಸಿ ತೀರಿಸಿಕೊಳ್ಳಬೇಕು. ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯು ತಮಗೆ ಮಿತ್ರನಂತೆಯೂ ಸಹಾಯಕನಂತೆಯೂ ಇರುವುದಾಗಿ ಭಾವಿಸಿಕೊಂಡಿದ್ದ ಯಹೂದರಿಗೆ ಅದು ನಿಜವಾಗಿಯೂ ಅವರ ವಿರೋಧಿಯಾಗಿ ಅವರೆಲ್ಲರನ್ನು ಖಂಡಿಸಿರುವುದೆಂಬುದನ್ನು ತಿಳಿದುಕೊಳ್ಳುವುದು ಅವರಿಗೆ ಒಂದು ಮುಖ್ಯವಾದ ಪಾಠವಾಗಿತ್ತು. ಶಾರೀರಿಕವಾದ ಅಪರಿಪೂರ್ಣತೆಯ ಕಾರಣದಿಂದಾಗಿ ಅವರಿಗೆ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಅಸಮರ್ಥರಾಗಿ ಅದರಿಂದ ಮನ್ನಣೆಯನ್ನು ಪಡೆಯಲು ಅವರಿಗೆ ಸಾಧ್ಯವಾಗದ ಕಾರಣ ಅದರಿಂದ ಖಂಡನೆಗೊಳಗಾದರು. ಇದನ್ನು ಗ್ರಹಿಸಿಕೊಂಡವರೆಲ್ಲರಿಗೆ ಇರುವ ಸೂಕ್ತವಾದ ಮಾರ್ಗವೇನೆಂದರೆ ಅವರು ಧರ್ಮಶಾಸ್ತ್ರ ವಿಧಿಗಳು ಅಪೇಕ್ಷಿಸುವುದರ ವಿಷಯದಲ್ಲಿ ತಮ್ಮಲ್ಲಿರುವ ಅಸಮರ್ಥತೆಗಳನ್ನು ಅಂದರೆ ದೋಷ ನ್ಯೂನತೆಗಳನ್ನು ಅರಕೆ ಮಾಡಿಕೊಂಡು ಸಾಧ್ಯವಾದಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಪ್ರಯತ್ನಿಸುವುದು ನಮ್ಗೆ ಇಲ್ಲಿ ಒಂದು ಬುದ್ಧಿ ಮಾತುಗಳನ್ನ ಹೇಳ್ತಾ ಇದಾರೆ ಪ್ರಿಯ. ಏನು ಯಾವ ರೀತಿ ಒಂದು ಬುದ್ಧಿ ಮಾತುಗಳು ಅಂತಂದ್ರೆ ಸಾಧ್ಯವಾದಷ್ಟು ನಾವು ಶ್ರೇಷ್ಠ ಹೋರಾಟನ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕಂತೆ. ಧರ್ಮಶಾಸ್ತ್ರದಲ್ಲಿ ಸಂಬಂಧಪಟ್ಟಂತ ಒಡಂಬಡಿಕೆಯಲ್ಲಿ ಎಲ್ಲಾ ರೀತಿಯ ಒಂದು ಮಾಹಿತಿಗಳನ್ನ ನಮ್ಗೆ ತೋರಿಸಿದ್ದಾರೆ. ಮೊದಲನೇದಾಗಿ ಯೂದರು ಯಾವ ರೀತಿ ಅವರ ಒಂದು ಕೆಲಸಗಳನ್ನ ಕಾರ್ಯಗಳನ್ನ ಮಾಡಿದ್ರು, ಮತ್ತೆ ಯಾವ ರೀತಿ ಅವರು ಒಂದು ತಪ್ಪಾದಂತ ಒಂದು ನಿರ್ಧಾರಗಳಿಂದ ದೇವರ ಒಂದು ಪ್ರೀತಿಯಿಂದ ಅವರು ಕಳೆಗೊಳ್ಕೊಂಡ್ರು, ಮತ್ತೆ ಸೂಕ್ತವಾದಂತ ಒಂದು ಸಮಯದಲ್ಲೂ ಕೂಡ ಅವರು ಧರ್ಮಶಾಸ್ತ್ರನ ಮೀರು ನಡೆದ್ರು ಅಂದ್ಬಿಟ್ಟೆಲ್ಲ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿ, ಇದೆಲ್ಲ ನಮ್ಗೆ ಪಾಠವಲ್ಲ, ಇದೆಲ್ಲ ನಮ್ಗೆ ವೇದವಾದಂತ ಒಂದು ವಾಕ್ಯಗಳೇ ಆಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರ. ಇದ್ರ ಮುಖಾಂತರ ನಮ್ಗೆ ಹಲವಾರು ರೀತಿಯ ಒಂದು ವಿಶೇಷವಾದಂತ ಒಂದು ಮಾತುಗಳನ್ನು ಕೂಡ ನಮ್ಗೆ ಹೇಳ್ತಾರೆ. ಏನಂದ್ರೆ ಆದಷ್ಟು ನಾವು ನೂತನವಾಗಿ ಇತ್ಕೊಂಡು ನಾವು ಮಾಡಿದಂತ ಒಂದು ಹರಿಕೆಗಳನ್ನ ಮರಿದೇನೆ ಒಂದೊಂದು ಒಳ್ಳೆಯ ರೀತಿಯಲ್ಲೂ ನಾವು ಪ್ರಯತ್ನ ಪಟ್ಟು ಒಳ್ಳೆಯ ರೀತಿಯಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರಿ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಯಾರು ರೀಡ್ ಮಾಡ್ತಾರ? ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಬ್ರದರ್ 25 ಮತ್ತು 26ನೇ ವಚನಗಳಲ್ಲಿರುವ ಬುದ್ಧಿ ಮಾತು ಸ್ವಸ್ಥತೆಯುಳ್ಳವುಗಳು. ನೆಕ್ಸ್ಟ್ ಪ್ಯಾರಾ ಸಿಸ್ಟರ್. ನಮ್ಮ ಮೇಲೆ ಒಂದು ಹೊಣೆಗಾರಿಕೆ ಇದ್ದಲ್ಲಿ ನಾವು ಅದನ್ನು ಸಾಧ್ಯವಾದಷ್ಟು ಶೀಘ್ರವಾಗಿ ಬಗೆಹರಿಸಿ ತೀರಿಸಿಕೊಳ್ಳಬೇಕು. ನವಿತಾ ಸಿಸ್ಟರ್ ಆ ಪ್ಯಾರಾ ಆಗಿದೆ. ನೆಕ್ಸ್ಟ್ ಪ್ಯಾರಾ. ನಮ್ಮ ಕರ್ತನ ಪ್ರಬೋಧನೆಗೆ ಕಿವಿಗೊಟ್ಟವರು ತಮ್ಮ ಅಪೂರ್ಣ ಸ್ಥಿತಿಯನ್ನು ಮನಗಂಡು ಸಹಾಯಕ್ಕಾಗಿ ಬೇಡಿಕೊಂಡು ಕ್ರಿಸ್ತನಲ್ಲಿ ಆತನ ಯಜ್ಞದ ಮೂಲಕ ಕ್ಷಮೆಯನ್ನು ಕಂಡುಕೊಂಡರು. ಹೀಗೆ ಇವರು ಪಂಚಶತಮ ದಿನದಂದು ನಂಬಿಕೆಯ ಮೂಲಕವಾಗಿ ದೇವರ ಅನುಗ್ರಹ ಆಶೀರ್ವಾದಗಳಿಗೆ ಸೇರುವಂತೆ ಮಾಡಲಾಯಿತು. ಆದರೆ ಫರಿಸಾಯರು ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಕೈಕೊಂಡು ನಡೆಯುವವರೆಂದು ಕಪಟವಾಗಿ ಹೇಳಿಕೊಳ್ಳುವವರಾಗಿ ತಮ್ಮ ಪಾಪಗಳನ್ನು ಪಶ್ಚಾತ್ತಾಪದಿಂದ ಅರಿಕೆ ಮಾಡಿ
ಅದರೊಡನೆ ಸಹಮತಕ್ಕೆ ಬರದವರಾಗಿದ್ದರು ಮತ್ತು ಕ್ರಿಸ್ತನನ್ನು ಅಂಗೀಕರಿಸದೆ ಪಂಚಶತಮ ದಿನದ ಆಶೀರ್ವಾದವನ್ನು ಪಡೆಯಲಾಗದೆ ಇದ್ದರು. ಬದಲಾಗಿ ಯೇಸುವನ್ನು ತಿರಸ್ಕರಿಸಿದ ಯೆಹೂದ್ಯರೆಲ್ಲರೂ ಮುಗ್ಗರಿಸುವವರಾಗಿ ಜನಾಂಗವಾಗಿ ಸೆರೆಗೆ ಒಯ್ಯಲ್ಪಟ್ಟರು ಮತ್ತು ಅವರ ವಿಷಯವಾಗಿ ಧರ್ಮಶಾಸ್ತ್ರದಲ್ಲಿ ಹಾಗೂ ಪ್ರವಾದಿಗಳ ಗ್ರಂಥಗಳಲ್ಲಿ ಬರೆದಿರುವುದೆಲ್ಲವೂ ನೆರವೇರುವವರೆಗೆ ಅವರು ಆ ಸೆರೆಮನೆಯಿಂದ ಹೊರಬರಲಾರರು. ಅವರು ಹೇಳಿದ್ದು, ಆತನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ. ಮತ್ತು ಅವರು ತಮ್ಮ ಧರ್ಮಶಾಸ್ತ್ರದ ಮೂಲಕ ಅಪರಾಧಿಗಳೆಂದು ಪರಿಗಣಿಸಲ್ಪಟ್ಟರು. ಅವರು ಪಾಪ ಮರಣದ ಸ್ಥಿತಿಯಿಂದ ಎಬ್ಬಿಸಲ್ಪಟ್ಟು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಸದಾವಕಾಶಗಳ ಮೂಲಕವಾಗಿ ಪ್ರಯೋಜನ ಪಡೆಯಲು ಆ 1000 ವರ್ಷವೆಲ್ಲ ಬೇಕಾಗುವುದು. ಆ 1000 ವರ್ಷದ ಅಂತ್ಯದಲ್ಲಿ ಕರ್ತನ ಕೃಪೆಯಿಂದ ಅವರು ಅತಿ ತೀಕ್ಷ್ಣವಾದ ಬೆಲೆ ತೆತ್ತಂತಾಗುತ್ತದೆ ಮತ್ತು ಆಗ ಯಾರು ಮನಪೂರ್ವಕವಾಗಿ ವಿಧೇಯರಾಗುವರೋ ಅವರು ಬಿಡುಗಡೆ ಹೊಂದುವರು. ಧರ್ಮಶಾಸ್ತ್ರ ವಿಧಿಗಳಿಂದ ಬಿಡುಗಡೆ ಬಯಸುವ ಪ್ರತಿಯೊಬ್ಬ ಯೆಹೂದ್ಯನು ತನ್ನ ನ್ಯೂನತೆ ಆಸಕ್ತತೆಗಳನ್ನು ಅರಿಕೆ ಮಾಡಿ ಕ್ರಿಸ್ತನ ಯಜ್ಞದಲ್ಲಿ ಒಂದು ಪಾಲನ್ನು ಅಂಗೀಕರಿಸುವುದರ ಮೂಲಕ ಹೀಗೆ ಮಾಡಬಹುದು. ಕೇವಲ ಕೆಲವೇ ಮಂದಿ ಧರ್ಮಶಾಸ್ತ್ರವು ಕೃಪೆಗೆ ವಿರೋಧವಾಗಿರುವುದೆಂದು ಒಪ್ಪಿಕೊಳ್ಳುವರು. ಯೋಹಾನ 1:12. ಥ್ಯಾಂಕ್ ಥ್ಯಾಂಕ್ ಯು. ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಕರ್ತನ ಒಂದು ಬೋಧನೆಗೆ ಕಿವಿಗೊಟ್ಟು ಆ ಒಂದು ಪರಿಪೂರ್ಣವಾದಂತ ಒಂದು ಸ್ಥಾನಕ್ಕೆ ಬರೋದಕ್ಕೆ ಯತ್ನ ಪಟ್ಟಂತ ಅನೇಕ ಶಿಷ್ಯಂದಿರಿದ್ರು ಪ್ರಿಯರೇ. ಅದರಲ್ಲೂ ಕೂಡ ಮೂಲವಾಗಿ ಅನೇಕರು ಕೂಡ ಏನ್ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತರ ಅನುಯಾಯಿಗಳಾಗಿ ಇಟ್ಕೊಂಡಿದ್ರು. ಈಗ್ಲೂ ಕೂಡ ನಮಗೂ ಒಂದು ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ, ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ಕೈಗೊಂಡು ನಡೆಯುವುದು ತುಂಬಾ ಒಳ್ಳೇದು. ಆದ್ರೆ ಈ ಒಂದು ಪ್ರಾಪಂಚಿಕವಾಗಿ ನಾವು ಇರೋದ್ರಿಂದ ಈ ಒಂದು ವಿಷಯದಲ್ಲಿ ನಾವು ತುಂಬಾ ಹಿಂದೆಳಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಎಂಬುದು ನಮ್ಗೆ ಹೇಳ್ತಾ ಇದ್ದಾರೆ. ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಯೇಸು ಕ್ರಿಸ್ತರು ಬಂದಿದ್ದ ಯಾರಿಗೆ ಅಂತಂದ್ರೆ ಯಹೂದಿಗಳಿಗೋಸ್ಕರ ಬಂದಿದ್ರು. ಆ ಯೇಸು ಕ್ರಿಸ್ತರ ಒಂದು ವಿಶೇಷವಾದಂತ ಒಂದು ವರದಾನಗಳನ್ನೆಲ್ಲನೂ ಕೂಡ ಯಹೂದಿಗಳಿಗೇನೆ ತೋರ್ಸೋದಕ್ ಬಂದಿದ್ರು. ಆದ್ರೆ ಯಹೂದಿಗಳು ಹೊಂದ್ಕೊಳ್ಳೋದಕ್ಕೆ ಹಿಂಜಾರಿದ್ರು. ಶಿಷ್ಯಂದಿರು ಬಂದ್ರು ಪ್ರಿಯರೇ. ಆ ಒಂದು ಪಂಚಶತಮ ದಿನದಲ್ಲಿ ಆ ಒಂದು ದೇವರ ಒಂದು ಅನುಗ್ರಹದಿಂದ ಈ ಒಂದು ವಿಶೇಷವಾದಂತ ಒಂದು ವರದಾನಗಳನ್ನ ಅವ್ರು ಅನುಭವಿಸಿದ್ರು ಪ್ರಿಯರೇ. ಆದ್ರೆ ಯಹೂದಿಗಳಿಗೆ ಸಿಗ್ಲಿಲ್ಲ. ಪಂಚಶತಮ ದಿನ ಆದ್ಮೇಲೂ ಕೂಡ ಏನಾಗುತ್ತೆ ಅಂತಂದ್ರೆ ಯಹೂದಿಗಳಿಗೆಲ್ಲಾನು ಕೂಡ ತುಂಬಾ ಕಷ್ಟಕರವಾದಂತ ಒಂದು ಸನ್ನಿವೇಶಗಳು ಬಂದ್ಬಿಡುತ್ತೆ. 70ನೇ ಶತಮಾನದಲ್ಲಿ ಎಲ್ಲ ಇಸ್ರೇಲ್ಸ್ಗೆ ದಾಳಿ ಹಾಕಿ ಇಡೀ ಇಸ್ರೇಲ್ನ ಚೂರ್ ಮಾಡ್ಬಿಡ್ತಾರೆ. ಎಲ್ರು ಕೂಡ ಧಿಕ್ಕಾರಾಗಿ ಒಳಗಾಗಿ ಅಂದ್ರೆ ಯಾವ ರೀತಿ ಅಂತಂದ್ರೆ ಒಂದು ವೇದನೆ, ಓಳಾಟ, ಕಷ್ಟಗಳಿಂದ ಅವರ ಒಂದು ಜೀವನ ಅಂತ್ಯಕ್ಕೆ ಹೋಗುತ್ತೆ. ಈಗ ನಮಗೂ ಇದೇ ತರ ನಡೆಯುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮಲ್ಲೂ ಕೂಡ ಕ್ರಿಸ್ತನ ನಾವು ಅಂಗೀಕಾರ ಮಾಡಿ ಕ್ರಿಸ್ತನ ಸಂಗಡನೆ ನಾವೀಗ ಓಟನ ಓಡ್ತಾ ಇದೀವಿ ಪ್ರಿಯರೇ. ಹೆಂಗೆ 3 ವರ್ಷಗಳ ಕಾಲ ನಾವು ಕ್ರಿಸ್ತನ ಸಂಗಡ ಇದೀವಿ ಅನ್ನೋ ಪ್ರಕಾರನೇ ನಾವು ಯಾವ ರೀತಿ ದೇವರ ಒಂದು ವಾಕ್ಯನ ಕೈಗೊಂಡು ಯಾವ ರೀತಿ ನಾವು ದೇವರ ಒಂದು ಮಾತುಗಳಿಗೆ ತಲೀನರಾಗಿತ್ಕೊಂಡು ದೇವರ ಒಂದು ಅನುಗ್ರಹದಲ್ಲಿ ನಾವ್ ಇರ್ತೀವಾಗ ಕ್ರಿಸ್ತನ ನಮ್ಮೊಟ್ಟಿಗೆ ಇರ್ತಾರೆ. ಎಲ್ಲಾದ್ರೂ ನಾವು ಹೊರಗಡೆ ಏನಾದ್ರು ಹೋಗ್ತಿದ್ರೆ ಅಂದ್ರೆ ಯಾವ ರೀತಿ ದೇವರ ಮಾರ್ಗ ಬಿಟ್ಟು ಬೇರೆ ಒಂದು ಮಾರ್ಗಕ್ಕೆ ನಾವೇನಾದ್ರೂ ಸಿದ್ಧತೆ ಮಾಡ್ಕೊಳ್ಳೋದೇ ಆಗ್ಲಿ ಹೋಗೋದೇ ಆಗ್ಲಿ ನಾವ್ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ದೇವ್ರು ನಮ್ಮನ್ನ ಕೈ ಬಿಟ್ಬಿಡ್ತಾರೆ. ಯಾವ ತರ ಈ ಒಂದು ಲೋಕನ ನಾವು ಆಶ್ವಾಸಿಸ್ಬೇಕಾದ್ರೆ ಲೋಕದ ಒಂದು ಆಸೆ ಆಕಾಂಕ್ಷೆಗೆ ನಾವು ಒಳಗಡೆ ಹೋದಾಗ ಆ ಒಂದು ಲೋಕದಿಂದನೇ ನಮ್ಮನ್ನ ಹಗೆತನ ಮಾಡಿ ಲೋಕನೇ ನಮ್ಮನ್ನ ಮರಳ ಮಾಡಿ ತಪ್ಪಾದಂತ ರೀತಿಗೆ ತಂದ್ಬಿಡುತ್ತೆ. ಹೇಗೆ ಅನಾರೋಗ್ಯ ಕೊಡೋದೇ ಆಗ್ಲಿ, ಫೈನಾನ್ಷಿಯಲ್ ಡಿಪ್ರೆಸೆಂಟ್ ಮಾಡೋದೇ ಆಗ್ಲಿ, ಒಂದು ಕುಟುಂಬಗಳಿಂದ ತುಂಬಾ ಶೋಧನೆಗಳು ಬರುತ್ತೆ. ಈ ತರ ಒಂದು ಸಣ್ಣ ಪುಟ್ಟಗಳು ಇನ್ನೂ ಭಯಂಕರವಾಗಿರುತ್ತೆ ಶೋಧನೆಗಳು ಪ್ರಿಯರೇ. ದೇವರಿಂದ ಬರುವಂತದ್ದು ಸೈತಾನಿಂದ ಬರೋದು ಕೂಡ ಭಯಂಕರವಾಗಿರುತ್ತೆ. ಆದ್ರೆ ದೇವರಿಂದ ಬರುವಂತ ಒಂದು ಶೋಧನೆಗಳು ಇದೆಯಲ್ಲ ಅದನ್ನ ಅನುಭವಿಸ್ಬೇಕಾದ್ರೆ ಮನುಷ್ಯ ತುಂಬಾ ಕಷ್ಟನ ಅನುಭವಿಸ್ಬೇಕಾಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ಯಾವ ರೀತಿ ಯಹೂದಿಗಳ ಅನುಭವಿಸಿ ಕಿತ್ಕೊಳ್ದೆ ಹೋದ್ರು ಮತ್ತೆ ಅವ್ರಿಗೆ 1000 ವರ್ಷದಲ್ಲಿ ಚಾನ್ಸಸ್ ಎಲ್ಲ ಇದೆ. ಆದ್ರೆ ಆತ್ಮಿಕ ಇಸ್ರೇಲ್ ಆಗಿರುವಂತ ನಮ್ಮಲ್ಲಿ ಈ ಒಂದು ಅವಕಾಶನೇ ಇಲ್ಲ. ಯಾಕೆ ಅಂತಂದ್ರೆ ನಮಗೆ ಪರಿಪೂರ್ಣವಾಗಿ 1000 ವರ್ಷ ಕೊಡೋದಕ್ಕೆ ದೇವರು ಇಚ್ಛಿಸೋದಿಲ್ಲ. ನಮ್ಗೆ ಕರ್ಕೊಂಡೋಗಿ ಎಲ್ಲಿ ಬಿಡ್ತಾರೆ ಅಂತಂದ್ರೆ 2ನೇ ಮರಣಕ್ಕೆ ತಂದು ನಿಲ್ಲಿಸ್ಬಿಡ್ತಾರೆ ಪ್ರಿಯರೇ. ಆಗಿರೋದ್ರಿಂದ ನಾವು ಈ ಒಂದು ಸಂದರ್ಭದಲ್ಲಿ ಇರ್ಬೇಕಾದ್ರೇನೆ
ನಮ್ಮ ಒಂದು ಒಳ್ಳೆ ಓಟಗಳನ್ನ ದೇವರಿಗೆ ಒಳ್ಳೆ ರೀತಿಯಲ್ಲಿ ಓಡಿ ಮುಗಿಸಿ ನಾವು ಜಯಶಾಲಿಗಳಾಗೋಣ. ಇಲ್ಲ ಅಂದ್ರೆ ಮಹಾಸಮೂಹದಲ್ಲಿ ನಾವೇನಾದ್ರು ಸಿಲುಕಿದ್ರೆ ಖಂಡಿತವಾಗ್ಲೂ ಪ್ರಿಯರೇ ಆ ಒಂದು ಭಯಂಕರವಾದಂತ ಶೋಧನೆ ಕಾಲದಲ್ಲಿ ನಮ್ಮ ಒಂದು ಜೀವನನ ಸಾಗಿಸೋದಕ್ಕೆ ತುಂಬಾ ಕಷ್ಟಕರವಾದಂತ ರೀತಿಯಲ್ಲಿ ಇರುತ್ತೆ. ಸೊ ಕೆಲವೊಂದು ವಾಕ್ಯಗಳನ್ನು ಕೂಡ ಕೋಟ್ ಮಾಡ್ತಾರೆ ನೋಡಿ. ಯೋಹಾನ 1ನೇ ಅಧ್ಯಾಯ 12ನೇ ವಚನ ಓದಿ. ಯೋಹಾನ ಯಾರ್ಯಾರು ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಸೊ ಈಗ ನಾವೆಲ್ಲ ಏನ್ ಮಾಡಿದೀವಿ ಅಂದ್ರೆ ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವ್ರ ಬಳಿಗೆ ಹೋಗಿರೋದು. ಆಗಿರೋದ್ರಿಂದ ಅವರ ಒಂದು ಮಕ್ಕಳಾಗುವಂತ ಒಂದು ಅನುಗ್ರಹ ನಮಗೀಗ ಸಿಕ್ಕಿದೆ. ಮಕ್ಕಳ ಒಂದು ಕರ್ತವ್ಯ ಏನು? ತಂದೆ ಮಾತನ್ನ ಲಾಲಿಸೋದು, ಪಾಲಿಸೋದು, ಅದರನ್ನ ಸಂರಕ್ಷಿಸ್ಕೊಂಡು ಹೋಗೋದು. ಅದು ಹೊರತಾಗಿ ತಂದೆಯ ವಿರುದ್ಧವಾಗಿ ನಾವೇನಾದ್ರೂ ಲೋಕದ ಒಂದು ಪಾಲನೆಗೆ ನಾವೇನೋ ಹೋದ್ರೆ ಖಂಡಿತವಾಗ್ಲೂ ತಂದೆ ನಮ್ಮನ್ನ ಮರೆತು ಬಿಡ್ತಾರೆ ಪ್ರಿಯರೇ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನಿರ್ಮಲಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ ಬ್ರದರ್. ಥ್ಯಾಂಕ್ ಯು ಸರ್. ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು. ಇಸ್ರಾಯೇಲ್ಯರ ನ್ಯಾಯಾಧಿಪತಿಗಳು ಅನುಸರಿಸಬೇಕಾದ ಕಣ್ಣಿಗೆ ಪ್ರತಿಯಾಗಿ ಕಣ್ಣು ಎಂಬ ನಿಷ್ಕೃಷ್ಟ ನ್ಯಾಯಪಾಲನಾ ದೈವ ನೀತಿಯನ್ನು ಮೋಶೆಯ ಧರ್ಮಶಾಸ್ತ್ರವು ವಿಧಿಸಿದೆ. ಜನರು ಇದನ್ನು ತಮ್ಮ ವ್ಯಕ್ತಿಗತ ಸಂಬಂಧಗಳ ವಿಷಯದಲ್ಲಿ ಅನವಶ್ಯಕವಾಗಿ ಅನ್ವಯ ಮಾಡಿಕೊಂಡಿದ್ದರು. ಇದರ ಫಲವಾಗಿ ಅದು ಹೃದಯದ ಕಠಿಣತೆಯನ್ನು, ಅಂದರೆ ಅನುಕಂಪ ಕನಿಕರಗಳಿಲ್ಲದ ನಿರ್ದಾಕ್ಷಿಣ್ಯ ಪ್ರವೃತ್ತಿಯನ್ನು ಬೆಳೆಯ ಮಾಡಿತ್ತು. ನಮ್ಮ ಕರ್ತನ ಉಪದೇಶಗಳು ಇದರಲ್ಲಿ ಲೋಪವನ್ನು ಕಾಣಮಾಡಿ ಪ್ರೀತಿ ಎಂಬ ಇನ್ನೂ ಅಧಿಕ ಉತ್ಕೃಷ್ಟವಾದ ಮಾರ್ಗದ ಕಡೆ ಗಮನ ಸೆಳೆದಿದ್ದವು. ಪರಲೋಕದ ತಂದೆಯು ಧರ್ಮಶಾಸ್ತ್ರದ ಆಜ್ಞಾವಿಧಿಗಳನ್ನು ನೇಮಿಸಿದ್ದರೂ ಆತನು ಕರುಣೆಯನ್ನು ಸಹ ತೋರಿಸಲು ಅಣಿಮಾಡಿಕೊಂಡಿದ್ದನು ಮತ್ತು ತನ್ನ ಮಗನನ್ನು ಪಾಪಿಗಳ ವಿಮೋಚಕನನ್ನಾಗಿ ಲೋಕಕ್ಕೆ ಕಳುಹಿಸುವುದರ ಮೂಲಕ ಅದನ್ನು ತೋರಿಸಿದ್ದನು. ಅವರು ನಾಶವಾಗದೆ ಆ ರಕ್ಷಣೆಗೆ ವಿಧೇಯರಾಗುವುದರ ಮೂಲಕ ನಿತ್ಯ ಜೀವ ಹೊಂದುವಂತೆ ಆತನನ್ನು ಕಳುಹಿಸಿದ್ದನು. ಬಾಧೆಯನ್ನು ಅನುಭವಿಸುವುದರಲ್ಲಿ ಜೊತೆಗಾರರಾದ ಈ ಇಬ್ಬರೂ ಅಪರಿಪೂರ್ಣರಾಗಿರಲು ಅವರು ಪರಸ್ಪರ ಉದಾರ ಮನೋಭಾವದವರೂ ಮೃದುವಾದ ಹೃದಯವುಳ್ಳವರೂ ಆಗಿರುವುದು ಎಷ್ಟು ಸೂಕ್ತವಲ್ಲವೇ? ನಾನು ನಿಮಗೆ ಹೇಳುವುದೇನೆಂದರೆ, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ಬಯಸುವುದರ ಮೂಲಕ ನಿಮ್ಮ ಅಪರಿಪೂರ್ಣರಾದ ನಿಮ್ಮ ಜೊತೆಗಾರರಿಂದ ನಿರ್ದಾಕ್ಷಿಣ್ಯವಾಗಿ ನ್ಯಾಯವನ್ನು ಅಪೇಕ್ಷಿಸುವವರಾಗಿ ನಿಮ್ಮ ಹೃದಯಗಳಲ್ಲಿ ಒಂದು ಅನುಚಿತವಾದ ಮನೋಭಾವವನ್ನು ಪ್ರೋತ್ಸಾಹಿಸುತ್ತಿರುವಿರಿ ಎಂಬ ಕರ್ತನ ಮಾತನ್ನು ಗಮನಿಸಿರಿ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು ಅಂದ್ಬಿಟ್ಟು ನಮ್ಗಿಲ್ಲಿ ಒಂದು ಪಾಠನ ಹೇಳ್ತಾ ಇದೆ. ಕೆಲವು ಪಾಠದಲ್ಲೇ ನಮ್ಗೆ ಹಲವಾರು ಒಂದು ವಿಚಾರಗಳನ್ನು ಕೂಡ ತಿಳಿಸ್ತಾರೆ. ನೋಡಿ, ಇಸ್ರೇಲ್ ನಲ್ಲಿ ಒಂದು ನ್ಯಾಯ ಇತ್ತು. ಆ ಒಂದು ನ್ಯಾಯನ ಏನಂತ ನಾವು ನೋಡ್ಬೇಕಾದ್ರೆ, ಕಣ್ಣಿಗೆ ಪ್ರತಿಯಾಗಿ ಕಣ್ಣು ಅನ್ನೋದನ್ನ ದೇವರು ತಿಳಿಸಿದ್ರು ಪ್ರಿಯರೇ. ಏನಕ್ಕಿದು ಅಂತಂದ್ರೆ, ಇನ್ ಕೇಸಸ್ ಏನಾದ್ರು ಒಂದು ಜಗಳ ಗಿಗಳ ಆಗ್ದಾಗ, ಅಪ್ಪಿ ತಪ್ಪಿ ಏನಾದ್ರು ಒಂದು ಗೊತ್ತಿಲ್ದೇನೋ ಒಬ್ಬ ಇಬ್ಬರಲ್ಲೂ ಕೂಡ ಒಂದು ಹಲ್ಲೆ ಆಗಿ ಗೊತ್ತಿಲ್ದೆ ಇನ್ನೊಬ್ಬ ಏನಾದ್ರು ಒಂದು ಕಣ್ಣಿಗೆ ಏನಾದ್ರು ಡ್ಯಾಮೇಜ್ ಮಾಡ್ಬಿಟ್ಟ ಅಂದಾಗ ಇನ್ನೊಬ್ಬ ಏನ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಅವ್ನ ಕಣ್ಣಿಗೆ ಮಾತ್ರ ಡ್ಯಾಮೇಜ್ ಮಾಡ್ಬೇಕು ಅನ್ನೋದನ್ನೇ ಮೋಶೆ ಒಂದು ಧರ್ಮಶಾಸ್ತ್ರ ಉಲ್ಲೇಖ ಮಾಡಿದ್ರು ಪ್ರಿಯರೇ. ಏನಿದ್ರ ಅರ್ಥ, ಏನಿದ್ರ ಸಂಬಂಧ ಅಂತ ನಾವು ನೋಡ್ಬೇಕಾದ್ರೆ, ಒಬ್ಬ ವ್ಯಕ್ತಿ ಕಣ್ಣನ್ನ ಕಳ್ಕೊಂಡಾಗ ಅವನು ಎಷ್ಟು ನೋವನ್ನ ತಿಂತಾನೋ, ಅವನ ಕುಟುಂಬದವರೆಲ್ಲ ಎಷ್ಟು ನೋವನ್ನ ತಿಂತಾರೋ ಅಷ್ಟೇನೆ ಇನ್ನೊಂದು ಕುಟುಂಬದವರು ಕೂಡ ಅಷ್ಟೇ ನೋವನ್ನ ತಿನ್ಲಿ ಅನ್ಬಿಟ್ಟೇನೆ ದೇವರ ಒಂದು ಆಜ್ಞೆ ಆಗಿತ್ತು. ಆದ್ರೆ ನಾವು ಅವನ್ಗಿಂತ ಬಲಶಾಲಿ, ಅವನ ಇಡೀ ಕುಟುಂಬನ ನಾವು ನಾಶ ಮಾಡ್ಬಿಡೋಣ ಅಂತ ಹೋಗಿ ನಾಶ ಮಾಡಿ ಮನುಷ್ಯನ ಒಂದು ಹಲ್ಲೆತನ ಮಾಡ್ಬಾರ್ದು ಅನ್ಬಿಟ್ಟೆ ದೇವರೊಂದು ಆಜ್ಞೆ ಆಗಿತ್ತು. ಆದ್ರೆ ಇಲ್ಲಿ ಏನ್ ಆಗೋಗಿದೆ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಇವರಲ್ಲಿ ಕರುಣೆ ಅನ್ನೋದೇ ಇಲ್ಲ, ನಿರ್ದಾಕ್ಷಣೆ ಅನ್ನೋದೇ ಇಲ್ಲ. ಮತ್ತೊಬ್ಬನಿಗೆ ಹಲ್ಲೆ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಪರಿಜ್ಞಾನನೇ ಇರ್ಲಿಲ್ಲ. ಏನ್ ಮಾಡ್ಬಿಡ್ತಿದ್ರು ಅಂತಂದ್ರೆ, ಒಂದು ಹೊಡೆಯೋ ಜಾಗದಲ್ಲಿ 4-5 ಏಟೆಲ್ಲ ಹೊಡೆದು ಅವನ್ಗೆ ಇನ್ನೂ ಡ್ಯಾಮೇಜ್ ಮಾಡ್ಬಿಡ್ತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಂತ ಒಂದು ಕಠಿಣಕರವಾದಂತ ಒಂದು ಮನಸ್ಥಿತಿ ಮನುಷ್ಯನ ಒಂದು ಜೀವನದಲ್ಲಿದೆ. ಅದು ಬಂದು ಹ್ಯೂಮನ್ ಟೆಂಡೆನ್ಸಿ ಪ್ರಿಯ ಸಹೋದರ ಮತ್ತು ಸಹೋದರ. ಖಂಡಿತವಾಗ್ಲು ಈಗ ನಮ್ಗೆ ಯಾರಾದ್ರೂ ಒಂದು ಹಗೆತನ ಮಾಡಿದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ,
2 3 4 ರೀತಿಯಲ್ಲಿ ಹಗೆತನ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಪ್ರಿಯರೇ. ಸೊ ಇಂಥ ಒಂದು ಕೆಟ್ಟ ಗುಣ ನಮ್ಮನ್ನೇ ನಾಶ ಮಾಡ್ತಾ ಇದೆ. ಹಾಗಿರೋದ್ರಿಂದ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಂಥ ಒಂದು ಕೆಟ್ಟ ಗುಣಕ್ಕೆ ನಾವು ಒಳ ಬೀಳಬಾರ್ದು. ಇದು ಬಂದು ಟ್ರ್ಯಾಪ್ ಮಾಡೋ ತರ. ಇದೇನಾಗಿದೆ ಅಂತಂದ್ರೆ ಮನುಷ್ಯನ್ನ ಖಂಡಿತವಾಗ್ಲೂ ಆ ಮನುಷ್ಯತ್ವ ಅನ್ನೋ ಒಂದು ಪದಕ್ಕೆ ವಿರುದ್ಧವಾದಂತ ದಿಕ್ಕಿನಲ್ಲಿ ಕರ್ಕೊಂಡು ಹೋಗುವಂತ ಒಂದು ಸೂಕ್ಷ್ಮವಾದಂತ ಒಂದು ಸನ್ನಿವೇಶ ಪ್ರಿಯರೇ. ಇಂಥ ಒಂದು ಚಟುವಟಿಕೆ ನಮ್ಮಲ್ಲಿ ಇರಬಾರ್ದು. ಇಂಥ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಇರಬಾರ್ದು ಪ್ರಿಯರೇ. ಯಾವ ರೀತಿ ಇರ್ಬೇಕು ಆಗಿರ್ಬೇಕಾದ್ರೆ ನಮ್ಮ ಒಂದು ಕ್ಯಾರೆಕ್ಟರ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕರುಣೆ ಉಳ್ಳವರಾಗಿರ್ಬೇಕು, ಪ್ರೀತಿ ಉಳ್ಳವರಾಗಿರ್ಬೇಕು. ಇಂಥ ಒಂದು ಸಿಚುವೇಶನ್ ನಮ್ಮಲ್ಲಿ ಬಂತು ಅಂದಾಗ ನಾವು ಆದಷ್ಟು ಯಥಾಚಿತವಾದಷ್ಟು ನಾವು ಕ್ಷಮಿಸುವಂತ ಒಂದು ಗುಣನ ನಾವು ಕಲ್ತ್ಕೋಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದು ಬಂದು ಬರೀ ಇಸ್ರೇಲ್ಗೆ ಹೇಳ್ತಾ ಇರೋದಲ್ಲ, ಆತ್ಮಿಕ ಇಸ್ರೇಲ್ ಆಗಿರುವಂತವ್ರಿಗೆ 1,44,000 ಸದಸ್ಯರಲ್ಲಿ ನಾನೂ ಕೂಡ ಒಬ್ಬನಾಗ್ಬೇಕು ಅಂತ ಅಂದ್ಬಿಟ್ಟು ನಮ್ಮೆಲ್ಲರ ಒಂದು ಆಸೆ ಆಕಾಂಕ್ಷೆ ಗುರಿಯಾಗಿದೆಯಲ್ಲ. ಈ ಒಂದು ವಿಶೇಷವಾದಂತ ಓಡಕ್ಕೆ ನಿಂತಿರುವಂತ ಎಲ್ಲಾ ಸಹೋದರ ಸಹೋದರಿಗೆ ಹೇಳ್ತಿರುವಂತ ವಿಶೇಷವಾದಂತ ಒಂದು ಮಾತೆ ಏನಂತ ಅಂದ್ರೆ, ನಾವು ತಪ್ಪಾದಂತ ಒಂದು ನಿರ್ಧಾರ ಮಾಡಿ 1ಕ್ಕೆ 4ರಷ್ಟು ಅವ್ರಿಗೆ ತಿರುಗಿಸಿ ಕೊಡೋದಕ್ಕೆ ಹೋಗ್ಬಾರ್ದು ಪ್ರಿಯರೇ. ಅವ್ರೇನಾದ್ರು ನಮ್ಗೆ ಒಂದರಷ್ಟು ಏನಾದ್ರು ತಪ್ಪು ಮಾಡಿದ್ರು ಅಂದ್ರೆ ನಾವು ಆದಷ್ಟು ಕ್ಷಮಿಸ್ಬೇಕು. ಕ್ಷಮಿಸಿ ಸಾಧಾರಣವಾಗಿರೋದಕ್ಕೆ ಪ್ರಯತ್ನ ಪಡ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿ. ಈ ರೀತಿ ಮಾಡೋದ್ರಿಂದ ನಮ್ಗೇನ್ ಲಾಭ ಪ್ರಿಯರೇ? ನಮ್ಮಲ್ಲಿ ಅಂತ ಒಂದು ಗುಣನ ವೃದ್ಧಿಪಡಿಸ್ಕೊಳ್ಳೋದ್ರಿಂದ ನಮ್ಗೆ ತುಂಬಾ ಲಾಭ ಪ್ರಿಯರೇ. ಕ್ರಿಸ್ತನ ಒಂದು ರಾಜ್ಯದಲ್ಲಿ ಇಂಥ ಒಂದು ಗುಣನ ಹೊಂದಿರುವಂತ ಸಾವಿರಾರು ಮಂದಿ ಇರ್ತಾರೆ, ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಇರ್ತಾರೆ. ಅವ್ರಿಗೆಲ್ಲ ನಾವ್ ಈ ರೀತಿ ಇರಬಾರ್ದು, ಈ ರೀತಿ ಇರ್ಬೇಕು ಅಂತ ಅನ್ಬಿಟ್ಟು ಅದಕ್ಕೆ ಆದಂತ ರೀತಿಯಲ್ಲಿ ಅವ್ರಿಗೆ ವೇದ ವಾಕ್ಯಗಳ ರೀತಿಯಲ್ಲಿ ಉಪದೇಶನ ಮಾಡಿದಾಗ ಅವ್ರು ತಿದ್ಕೊಂಡಾಗ ನಮಗಾಗುವಷ್ಟು ಸಮಾಧಾನ ಇನ್ ಯಾವುದೇ ಒಂದು ರೀತಿಯ ಸಮಾಧಾನ ಆಗಲ್ಲ ಪ್ರಿಯರೇ. ಹೇಗೆ ಅಂತಂದ್ರೆ, ಈಗ ನೀವು ಒಂದು ಪಾಠ ಕಲ್ತಿರ್ತೀರ, ಆ ಒಂದು ಪಾಠ ಇನ್ನೊಬ್ಬನ್ ಹೇಳ್ಬೇಕಾದ್ರೆ ಆ ವ್ಯಕ್ತಿ ಅವ್ನ್ ಕಲ್ತ್ಕೊಂಡ್ಬಿಟ್ಟ ಅಂತಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗತ್ತೆ. ನಾನು ಈ ಒಂದು ಪಾಠ ಕಲ್ತಿದ್ದೆ, ಈ ಒಂದು ಪಾಠ ಇನ್ನೊಬ್ಬರು ನಾನು ಹೇಳ್ಕೊಟ್ಟೆ, ಇದ್ರ ಮುಖಾಂತರ ಅವನು ಕಲ್ತ್ಕೊಂಡ ಅಂತಂದಾಗ ಕಲ್ಸಿರುವಂತ ವ್ಯಕ್ತಿಗೆ ಆಗುವಂತ ಒಂದು ಸಂಭ್ರಮನೇ ಬೇರೆ ಪ್ರಿಯರೇ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಹೇಳ್ತಾ ಇರೋದು, ಯೇಸು ಕ್ರಿಸ್ತರಲ್ಲೂ ಕೂಡ ಇಂಥ ಒಂದು ಗುಣನೇ ಇರ್ಲರಿ. ತಂದೆಯ ದೇವರಲ್ಲೂ ಕೂಡ ಇಂಥ ಒಂದು ಗುಣನೇ ಇರ್ಲ ಅಂದ್ರೆ ಏನು, ಅಂದ್ರೆ ಏನು, ದೋಷನೇ ಇರ್ಲರಿ. ಆ ರೀತಿ ನಮ್ಮಲ್ಲೂ ಇರ್ಬೇಕು ಅನ್ನೋದನ್ನೇ ಒಂದು ಕಳಕಳಿಯಾದಂತ ರೀತಿಯಲ್ಲಿ ಒಂದೊಳ್ಳೆ ಸರ್ಕಂಫರೆನ್ಸ್ ಪ್ರಕಾರ ನಿಮ್ಗೆ ಹೇಳ್ತಾ ಇರೋದು ಪ್ರಿಯ ಸಹೋದರ ಮತ್ತು ಸಹೋದರಿ. ನೋಡಿ, ಈ ಮೂಲಕ ಯೇಸು ಕ್ರಿಸ್ತ ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ನಮ್ಮಲ್ಲಿ ಯಾವಾಗಲೂ ಒಂದು ಭಾರವಾದಂತ ಮನಸ್ಥಿತಿ ಇರ್ಬೇಕಂತೆ. ನಮ್ಮ ಹೃದಯ ಎಲ್ಲಾ ರೀತಿಯಲ್ಲೂ ಎಲ್ಲರಿಗೋಸ್ಕರ ಚಿಂತಿಸುವಂತ ಒಂದು ಮನಸ್ಥಿತಿ ಇರ್ಬೇಕಂತೆ. ಈ ರೀತಿ ಇದ್ದಾಗ್ಲೇನೆ ನಾವು ಒಂದು ಕಣ್ಣಿಗೆ ಇನ್ನೊಂದು ಕಣ್ಣು ತೆಗೆಯಲ್ಲ, ಒಂದು ಹಲ್ಲಿಗೆ ಇನ್ನೊಂದು ಹಲ್ಲು ತೆಗೆಯಲ್ಲ, ಸಮಾಧಾನವಾಗಿ ಪ್ರೀತಿನ ಸಾರೋದಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ನೋಡಿ, ಇದರಲ್ಲಿ ನಮ್ಗೆ ಹಲವಾರು ಪಾಯಿಂಟ್ಗಳನ್ನ ನಮ್ಗೆ ಡಿಸ್ಕಷನ್ ಮಾಡ್ತಾರೆ. ಒಟ್ಟು ಎಷ್ಟು ಪಾಯಿಂಟ್ ಡಿಸ್ಕಷನ್ ಮಾಡ್ತಾರೆ ಅಂದ್ರೆ 4 ಪಾಯಿಂಟ್ ನ ಡಿಸ್ಕಷನ್ ಮಾಡ್ತಾರೆ. ಅದನ್ನ ಓದೋಣ. ನೋಡಿ, ನೆಕ್ಸ್ಟ್ ಪ್ಯಾರಾ. ನೆಕ್ಸ್ಟ್ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಯಾರ ಬಳಿನಾದ್ರೂ ಇದೆಯಾ ಟೆಕ್ಸ್ಟ್ ಬುಕ್? ಅನಲೈಸ್ ಮಾಡ್ತೀರಾ? ಸಂಗೀತಾ ಸಿಸ್ಟರ್, ನಿಮ್ಮ ಹತ್ರ ಏನಾದ್ರು ಇದೆಯಾ ಟೆಕ್ಸ್ಟ್ ಬುಕ್? ಮಂಜುಳಾ ಸಿಸ್ಟರ್, ರವಿ ಬ್ರದರ್. ಬ್ರದರ್ ಸ್ವಲ್ಪ ಹೊರಗಡೆ ಇದ್ವಿ ಬ್ರದರ್. ಓಕೆ ಬ್ರದರ್. ಬೇರೆ ಯಾರ ಹತ್ರ ಆದ್ರೂ ಇದೆಯಾ? ಶ್ವೇತಾ ಸಿಸ್ಟರ್, ನಿಮ್ಮ ಹತ್ರ ಇದೆಯಾ? ಓಕೆ, ನೆಕ್ಸ್ಟ್ ಪ್ಯಾರನ ಅನು ಸಿಸ್ಟರ್ ರೀಡ್ ಮಾಡಿ. ಇಲ್ಲ ಬ್ರದರ್. ಓಕೆ ಸಿಸ್ಟರ್, ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡ್ತಾರೆ. 1, ನಿನ್ನ ವೈರಿ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸು. ಇದು ಅಕ್ಷರಶಃವಾಗಿ ಅಲ್ಲ, ಆದರೆ ಇದು ನಿನ್ನ ಹೃದಯದಲ್ಲಿ ಮನಸ್ಸಿನಲ್ಲಿರಬೇಕು. ಅದೇ ರೀತಿಯ ಪ್ರತೀಕಾರ ಮಾಡಬೇಡ. ನಮ್ಮ ಕರ್ತನು ಇದನ್ನು ಅಕ್ಷರಶಃವಾಗಿ ಹೇಳಲಿಲ್ಲವೆಂಬುದು ನ್ಯಾಯ ವಿಚಾರಣೆಯ ಸಮಯದಲ್ಲಿ ತನ್ನ ಕೆನ್ನೆಗೆ ಹೊಡೆದಾಗ ಮತ್ತೊಂದು ಸಾರಿ ಹೊಡೆಯಬೇಡವೆಂದು ಕೇಳದಿರುವುದರಲ್ಲಿ ತೋರಿಬಂದಿದೆ. ಸಾಂಕೇತಿಕವಾಗಿ ಆತನು ಮತ್ತೊಂದು ಕೆನ್ನೆಯನ್ನು ಒಡ್ಡಿದ್ದನು, ಆದರೆ ಇದು ಅಕ್ಷರಶಃವಲ್ಲ.
ಥ್ಯಾಂಕ್ ಯು ಸಿಸ್ಟರ್. ನೋಡಿ, ನಾವು ಮೇಲ್ಕಂಡ ಪಾಠನೇ ಇನ್ನು ನಮಗೆ 4 ರೀತಿಯ ಒಂದು ಉದಾಹರಣೆಗಳನ್ನ ಕೊಡ್ತಾರೆ. ನೋಡಿ, ಈ ಒಂದು 4 ರೀತಿಯ ಉದಾಹರಣೆನೆ 4 ಪಾಠ ರೀತಿಯಲ್ಲಿದೆ. ಈಗ ನೀವು ನಿಂತಿರ್ತೀರ ಅನ್ಕೊಳ್ಳಿ, ನಿಮ್ ವೈರಿ ಬರ್ತಾನೆ ಅನ್ಕೊಳ್ಳಿ, ಒಂದ್ ಕೆನೆಗ್ ಹೊಡೆದ್ಬಿಟ್ಟಾರಿ, ಒಂದ್ ಕೆನೆಗ್ ಹೊಡೆದ ಏಯ್ ನನ್ ಕೆನೆಗ್ ಹೊಡೆದ್ಬಿಟ್ಟ, ತಗೋ ಇನ್ನೊಂದ್ ಕೆನೆಗೂ ಹೊಡಿ ಅಂತ ಅಂದಾಗ ಏನ್ ಮಾಡ್ತಾನೆ, ಓ ಇನ್ನೊಂದ್ ಕೆನೆ ತೋರಿಸ್ತಾ ಇದೆಯಾ, ತಗೋ ಇನ್ನೊಂದ್ ಏಟು ಅಂತ ಹೊಡೆದ್ಬಿಡ್ತಾನೆ. ಈ ರೀತಿ ಅಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರ, ನಮ್ಗಿಲ್ಲಿ ಕ್ರಿಸ್ತನ್ ಹೇಳ್ತಾ ಇರುವಂತ ಒಂದು ಪಾಠನ ಏನಂತಂದ್ರೆ, ಇದು ಆಕ್ಷೇಮಕವಾದಂತ ಒಂದು ಅಪರಾಧನೇ ಆಗಿರುತ್ತೆ. ಅಂದ್ರೆ ಒಂದ್ ರೀತಿ ಒಂದು 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 ಪ್ರೋಪ್ ಮಾಡೋ ತರ ಆ ವ್ಯಕ್ತಿಗೆ ಇನ್ನೊಂದ್ ಏಟು ನಾವು ಹೊಡಿಯೋ ತರ ನಾವು ಪ್ರೋಪ್ ಮಾಡಬಾರ್ದಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ವ್ಯಕ್ತಿ ಏನಾದ್ರು ಅವನು ಹೊಡೆದ ಅಂತಂದ್ರೆ ಅವನ ಹೃದಯದಲ್ಲಿ ಇನ್ನೊಂದು ಏನ್ ಅನ್ನಿಸ್ಬೇಕು ಅಂತಂದ್ರೆ, ಅಯ್ಯೋ ನಾನು ಅನ್ಯಾಯವಾಗಿ ಆ ವ್ಯಕ್ತಿಗೆ ಹೊಡೆದ್ಬಿಟ್ನಲ್ಲ, ಮತ್ತೊಂದ್ ಕೆನೆ ತೋರಿಸಿದ್ರೆ ಅಕಸ್ಮಾತ್ ನಾವು ಅವ್ನಿಗೆ ಹೊಡಿಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮ ಒಂದು ರಿಯಾಕ್ಷನ್, ಒಂದು ಹಂಬಲ್ನೆಸ್ ಆ ರೀತಿ ಇರಬೇಕು ಅಂದ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಇಂಥ ಒಂದು ಸನ್ನಿವೇಶ ಯಾವಾಗ್ಲೂ ಬರೋಂಥದ್ದಲ್ಲ. ನಮ್ಮ ಒಂದು ಸನ್ನಿವೇಶದಲ್ಲಿ ಯಾವ ರೀತಿ ಬರುತ್ತೆ ಅಂದ್ರೆ, ಯೂಶಲಿ ಈ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಕರೀತಾರೆ ಇದನ್ನ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಜಗಳ, ಹೊಡೆದಾಟ. ಇದು ಯಾವ ರೀತಿ ಬರ್ಬೋದು? ಫಸ್ಟ್ ಬರೋದೇ ಯಾವ ರೀತಿ ಅಂತಂದ್ರೆ ಮಾತಿನಿಂದ ಸ್ಟಾರ್ಟ್ ಆಗೋದು. ಯಾರು ಕೂಡ ಸ್ಟಾರ್ಟ್ ಮಾಡಿದ ತಕ್ಷಣ ಹೊಡಿಯೋದಕ್ ಹೋಗಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲ್ಲ. ಫಸ್ಟ್ ಮಾತಿನಿಂದಾನೇ ಸ್ಟಾರ್ಟ್ ಆಗತ್ತೆ. ಮಾತಲ್ಲಿ ಒಂದು ಸರಿಯಾದಂತ ತೂಕವಾದಂತ ಒಂದು ಮಾತು ನಾವು ಅವ್ರ ಹತ್ರ ಆಡ್ಲಿಲ್ಲ ಅಂದಾಗ್ಲೇ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಏನ್ ಮಾಡ್ತಾರೆ ನೆಕ್ಸ್ಟ್ ತಗೊಳ್ಳೋದೇನಂದ್ರೆ ಆಕ್ಷನ್, ಏನು ಹೊಡಿಯೋದು. ಸೊ ಹೊಡೆದಾಗ ನಮ್ಗೆ ಆಗೇನಾಗ್ಬಿಡುತ್ತೆ, ಒಂದ್ ಏಟ್ ಹೊಡೆಸ್ಕೊಬಿಟ್ಟ ತಕ್ಷಣ ಓ ವಾಕ್ಯ ಏನ್ ಹೇಳಿದೆ ಇನ್ನೊಂದ್ ಕೆನೆ ತೋರಿಸ್ಬಿಟ್ರೆ ಅವನು ಹೊಡಿಯಲ್ಲ ಅನ್ಕೊಂಡು ಅದ ರೀತಿ ಅಲ್ಲ ಪ್ರಿಯ. ಈ ರೀತಿ ಪ್ರಯೋಗ ಮಾಡೋದಲ್ಲ. ಫಸ್ಟ್ ಆಫ್ ಆಲ್ ನಾವು ಸ್ಟಾಪ್ ಎಲ್ಲ ಹಾಕ್ಬೇಕು ಅಂತಂದ್ರೆ, ಈ ಒಂದು ಜಗಳ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗ್ಲೇನೆ ನಾವು ಸ್ಟಾಪ್ ಮಾಡ್ಬೇಕು. ಈ ಒಂದು ಮಾತು ಇದೆಯಲ್ಲ, ಈ ಒಂದು ಮಾತು ತಪ್ಪಾದಂತ ರೀತಿಲಿ ಆಡೋದಕ್ಕೆ ಹೋಗ್ಬಾರ್ದು. ಅವನು ಕೇಳುವಂತ ಒಂದು ಮನಸ್ಥಿತಿಲಿ ಇದ್ರು ಅಂದ್ರೆ, ಆ ಒಂದು ಸಹೋದರ ಸಹೋದರಿ ಕೇಳುವಂತ ಮನಸ್ಥಿತಿಲಿ ಇದ್ರೆ ಸಮಾಧಾನವಾಗಿ ಆಡ್ಬೇಕೇ ಹೊರ್ತು, ಕೇಳುವಂತ ಮನಸ್ಥಿತಿಲೇ ಇಲ್ಲ ಅಂದಾಗ ಮೌನವಾಗಿ ಇದ್ದಿ ಸರಳವಾಗಿ ಬಂದ್ಬಿಡೋದೇ ಒಳ್ಳೇದೇ ಹೊರ್ತು, ನಾವು ಮತ್ತೊಂದು ಕೆನ್ನೆಗೆ ಹೊಡ್ಸ್ಕೊಂಡು ಇನ್ನೊಂದು ಕೆನ್ನೆಗೆ ಹೊಡ್ಸ್ಕೊಳ್ಳೋ ರೀತಿಯಲ್ಲಿ ನಾವು ಮಾಡಬಾರ್ದು. ಯೇಸು ಕ್ರಿಸ್ತರು ಕೂಡ ಅಕ್ಷಮವಾಗಿ ಏನ್ ಮಾಡಿದ್ರು ಅಂತಂದ್ರೆ, ಒಂದ್ ಕೆನೆಗ್ ಬಿತ್ತು, ಮತ್ತೆ ಇನ್ನೊಂದ್ ಕೆನೆ ಅವ್ರು ತೋರಿಸ್ದಾಗ ಅವ್ರು ಹೊಡ್ಸ್ಕೊಂಡ್ರ ಅಂದ್ರೆ ಇಲ್ಲ, ಆ ವ್ಯಕ್ತಿ ಏನ್ ಮಾಡ್ಬಿಟ್ಟ ಅಂದ್ರೆ ಸುಮ್ನೆ ಆಗೋದ ಪ್ರಿಯರೇ. ಅದೇ ತರಾನೇ ನಮ್ಮಲ್ಲೂ ಕೂಡ ಆ ರೀತಿಯಲ್ಲಿ ಒಂದು ಆಕ್ಷನ್ ರಿಯಾಕ್ಷನ್ ಅಂತೆಲ್ಲ ಇರುತ್ತಲ್ಲ, ಆ ರೀತಿ ಮಾಡ್ದೇನೆ ಸರಳವಾಗಿ ತಗ್ಗಿದ ಮನಸ್ಥಿತಿಯಾಗಿ ಇರ್ಬಿಡ್ಬೇಕು. ಆ ರೀತಿ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಸರಳವಾಗಿ ಆ ಜಗಳ ಮುಂದಿನ ಒಂದು ಹಂತಕ್ಕೆ ಹೋಗಲ್ಲ, ಸಮಾಧಾನವಾಗಿ ಅಂತಿಮ ಆಗೋಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪಾಯಿಂಟ್, ಮೋಹನ್ ಬ್ರದರ್ ನಿಮ್ಮ ಹತ್ರ ಇದೆಯಾ ಟೆಕ್ಸ್ಟ್ ಬುಕ್? ಇಲ್ಲ ಬ್ರದರ್ ನನ್ನ ಹತ್ರ. ಓಕೆ, ನೆಕ್ಸ್ಟ್ ಪಾಯಿಂಟ್ ಯಾರು ರೀಡ್ ಮಾಡ್ತೀರಾ? ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಬ್ರದರ್. ಎರಡನೇ ಪಾಯಿಂಟ್, ಯಾವನಾದರೂ ನ್ಯಾಯಾಲಯದಲ್ಲಿ ನಮ್ಮ ಮೇಲೆ ಮೊಕದ್ದಮೆ ಹಾಕಿ ಕಾನೂನು ರೀತಿಯಲ್ಲಿ ನಮ್ಮ ಸ್ಪಷ್ಟವನ ಮೇಲೆ ಜಿದ್ದನ್ನು ಇಟ್ಟುಕೊಳ್ಳುವವರಾಗಬಾರದು. ಆದರೆ ನ್ಯಾಯಾಲಯವು ವಿಧಿಸಿದ್ದೆಲ್ಲವನ್ನು ಮನಪೂರ್ವಕವಾಗಿ ಅದಕ್ಕೆ ಕಡಿಮೆ ಇಲ್ಲದೆ ಹೆಚ್ಚಾಗಿಯಾದರೂ ಕೊಡುವವರಾಗಬೇಕು. ನಾವು ಕಾನೂನು ಪಾಲನೆಯನ್ನು ತೀವ್ರವಾಗಿ ಮಾಡುವವರಾಗಬೇಕು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ನೆಕ್ಸ್ಟ್ ಪಾಯಿಂಟ್ ಯೇಸು ಕ್ರಿಸ್ತರು ನಮ್ಮ ಲೇಖಕರು ಯಾವ ರೀತಿ ಡಿಸ್ಕಷನ್ ಮಾಡ್ತಾರೆ, ನ್ಯಾಯಾಲಯ. ಈಗ ಈ ಹೊಡೆದಾಟದ ಬಗ್ಗೆ ನಮಗ್ ಗೊತ್ತಾಯ್ತು. ನೆಕ್ಸ್ಟ್ ಬಂದು ನ್ಯಾಯಾಲಯಕ್ಕೂ ಏನ್ ಮಾಡ್ಬಿಡ್ತೀವಿ, ಪ್ರಾಪರ್ಟಿ ಇರೋರು ಏನಾಗುತ್ತೆ, ಎಕ್ಸಾಂಪಲ್ ಈಗ ಪ್ರಾಪರ್ಟಿ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇರೋದು. ಇನ್ ಕೇಸಸ್ ಈಗ ಪ್ರಾಪರ್ಟಿ ಡಿವೈಡ್ ಆಗ್ಬೇಕಾದ್ರೆ ಒಬ್ಬನಿಗೆ ಹೆಚ್ಚು ಇನ್ನೊಬ್ಬನಿಗೆ ಕಮ್ಮಿ ಆಗೋಯ್ತು ಅಂದಾಗ ನಾವೇನ್ ಮಾಡ್ಬೇಕು? ಆಗೇನ್ ಮಾಡ್ಬೇಕು, ನಾವು ಸುಮ್ನಾಗ್ಬಿಡ್ಬೇಕಾ? ನಾವೇನ್ ಮಾಡ್ತೀವಿ ಅಂದ್ರೆ ತಗೊಂಡೋಗ್ಬಿಟ್ಟು ಕೋರ್ಟ್ಗೆ ಹಾಕ್ಬಿಡ್ತೀವಿ. ಕೋರ್ಟ್ ಹಾಕ್ದಾಗ ಏನಾಗುತ್ತೆ ಅಂತಂದ್ರೆ ಸಮವಾಗಿ ಬರಲ್ಲ ರೀ, ಏನೋ ಒಂದು ತಾರತಮ್ಯ ಆಗುತ್ತೆ. ಬಟ್ ಕೋರ್ಟ್ಗೆ ಹೋಗೋದು ಒಳ್ಳೇದಾ ಅಂತಂದ್ರೆ, ಯಾವುದೇ ಒಂದು ಸತ್ಯದಲ್ಲಿರುವಂತ ಸಹೋದರ ಸಹೋದರಿ ಪೊಲೀಸ್ ಸ್ಟೇಷನ್ಗೆ ಆಗ್ಲಿ, ಕೋರ್ಟ್ಗೆ ಆಗ್ಲಿ, ಒಂದು ಸಾಕ್ಷಿನೇ ಆಗ್ಲಿ, ಇಂಥ ಒಂದು ಸನ್ನಿವೇಶಕ್ಕೆ ಆಗ್ಲಿ ಹೋಗ್ಲೇಬಾರ್ದು. ಸ್ಟ್ರೈಕ್ಗೆ ಆಗ್ಲಿ, ಇಂಥ ರೀತಿ ಒಂದು ಲೌಕಿಕವಾದಂತ ಒಂದು ಚಟುವಟಿಕೆಗೆ ಹೋಗ್ಲೇಬಾರ್ದು, ಬಿಟ್ಟು ಬಿಡ್ಬೇಕಂತೆ. ಫಸ್ಟ್ ಆಫ್ ಆಲ್ ಏನಾದ್ರು ನ್ಯಾಯಾಲಯಕ್ಕೆ ಏನಾದ್ರು ನಿಮ್ಮ ಒಂದು ಅಗೇನ್ಸ್ಟ್ ಅಲ್ಲಿ ಇರುವಂತವ್ರು ಏನಾದ್ರು ಹಾಕ್ಬಿಟ್ರು ಅಂದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ನ್ಯಾಯಾಲಯಕ್ಕೆ ಹೋಗಿದ್ ಮುಂಚೆನೆ ನಿನ್ಗೇನಪ್ಪ ಪಾಲ್ ಬೇಕು, ಇನ್ನೂ ಬೇಕಾ ತಗೋ ಅಂತ ಕೊಡೋದ್ರಲ್ಲೇ ಇರ್ಬೇಕೇ ಹೊರ್ತು,
ಅವ್ರ ಹತ್ರ ವಾದ ಮಾಡಿ ಕಿತ್ಕೊಳ್ಳೋದಕ್ಕೆ ಹೋಗ್ಬಾರ್ದಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೀವೆಲ್ಲ ಅನ್ನಿಸ್ಬೋದು, ಬ್ರದರ್ ಅದ್ ಹೇಗೆ ಕೊಟ್ಬಿಡ್ಬೇಕು ಬ್ರದರ್, ಕಷ್ಟಪಟ್ಟು ದುಡ್ದಿರೋಂತ ಒಂದು ಆಸ್ತಿ ಅಂತಸ್ತನ್ನ ಅದ್ ಹೇಗೆ ಬಿಟ್ಬಿಡಕ್ ಸಾಧ್ಯ? ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲ ಓಡೋದಕ್ಕೋಸ್ಕರ ಬಂದಿರೋದೇ ಹೊರತು ಇಲ್ಲೇ ನಾವ್ ಇತ್ಕೊಂಡು ಇಲ್ಲೇ ನಾವು ಹಾಯಾಗಿರ್ತೀವಿ ಅಂತ ಅನ್ಬಿಟ್ಟೋಸ್ಕರ ಬಂದಿರೋದಲ್ಲ ಪ್ರಿಯರೇ. ಮುಗ್ಸೋದಕ್ಕೋಸ್ಕರ ಬಂದಿರೋದು. ಸೊ ಪ್ರಾಪರ್ಟಿ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಿಮ್ಮ ಹತ್ರ ಇಸ್ಕೊಂಡಿರೋರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಆದ್ರೆ ನಾವು ಆದಷ್ಟು ಈ ಒಂದು ಲೌಕಿಕವಾದಂತ ರೀತಿಲಿ ನಾವು ಜೀವಿಸ್ತೆ ಆತ್ಮಿಕವಾದಂತ ರೀತಿಲಿ ನಾವು ಜೀವಿಸೋದಕ್ಕೆ ಪ್ರಯಾಸ ಪಡ್ಬೇಕು. ನಮ್ಗೆ ಇವತ್ತಿನ ಕಾಟ ಇವತ್ತಕ್ಕೆ ಸಾಕು ಅಂದ್ರೆ ದೇವ್ರು ಇವತ್ತು 24 hours ನಮ್ಗೆ ಕೊಟ್ಟಿರೋದ್ರಿಂದ ಆ ಒಂದು 24 hours ಅಲ್ಲೇ ನಾವು ತೃಪ್ತಿಯಾಗಿರ್ಬೇಕೇ ಹೊರತು ಮುಂದಿನ ದಿನ ಮುಂದಿನ ದಿನ ಅದಕ್ಕಾಗಿ ನಾವು ಯೋಚನೆ ಮಾಡೋದೇ ಆಗ್ಲಿ, ಅದಕ್ಕಾಗಿ ನಾವು ತವಕ ಪಡೋದೇ ಆಗ್ಲಿ, ಆ ರೀತಿ ಮಾಡೋದ್ರಿಂದ ಸಂಪೂರ್ಣ ವ್ಯರ್ಥ ಆಗಿದೆ ಪ್ರಿಯರೇ. ಏನಕ್ಕಂದ್ರೆ ಈಗ ನೋಡಿ, ಲೋಕದಲ್ಲಿ ಎಂತೆಂತ ಒಂದು ಶೋಧನೆಗಳು ಅಂತಂದ್ರೆ ವಿಭಿನ್ನವಾದಂತ ಒಂದು ಶೋಧನೆಗಳು. ನೋಡಿ, ಯುದ್ಧ ನಡೀತಾ ಇದೆ, ಈ ಕಡೆ ಟಾರಿಫ್ ಅಂತ ನಡೀತಾ ಇದೆ, ರೆಸಿಪ್ರೋಕಲ್ ಟಾರಿಫ್ ಅಂತ ಅಂದ್ಬಿಟ್ಟು ಏನೇನೋ ನಡೀತಾ ಇದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಮನುಷ್ಯ ಊಹೆ ಮಾಡೋದಕ್ಕೆ ಆಗದಿರೋಂತ ಒಂದು ಸನ್ನಿವೇಶಕ್ಕೆ ಬರ್ತಾ ಇದಾರೆ. ಇನ್ನು ಮುಂದೆ ಬರುವಂತ ದಿನದಲ್ಲಿ ನಾವು ಪ್ರತಿನಿತ್ಯ ಯೂಸ್ ಮಾಡುವಂತ ಒಂದು ದಿನ ವಸ್ತುಕೆಗಳೆಲ್ಲ 1 to 1 to 3 ಆಗೋದು ಸಹಜನೇ ಆಗ್ಬಿಡುತ್ತೆ. ಈಗೆಲ್ಲ ನೀವು 10 ರೂಪಾಯಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀರಾ, ಫ್ಯೂಚರ್ ನಾನ್ ನಿಮ್ಗೆ ಹೇಳ್ತಾ ಇರೋದು ನೆಕ್ಸ್ಟ್ ಏನಾಗ್ಬೋದು ಅಂತಂದ್ರ ಅದು ಏನಾಗುತ್ತೆ ಅಂತಂದ್ರೆ 25 ರೂಪಾಯಿನೂ ಆಗ್ಬೋದು, 30 ರೂಪಾಯಿನೂ ಆಗ್ಬೋದು. ಬಟ್ ನಿಮ್ ಇನ್ಕಮ್ ಏನಾಗಿರುತ್ತೆ? 5 ರೂಪಾಯಿನೇ ಆಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಇಂತ ಒಂದು ಶೋಧನೆ ಕಾಲಕ್ಕೆ ನಾವು ಹೋಗ್ತಾ ಇದೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದು ಯಾವ್ದಕ್ಕೆ ಸೂಚಿತವಾಗಿದೆ ಅಂತಂದ್ರೆ ಆಲ್ಮೋಸ್ಟ್ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಹೇಳಿರೋ ಪ್ರಕಾರ ಮನುಷ್ಯ ನಾವೊಂದು ಅಂತ್ಯದ ಒಂದು ಸನ್ನಿವೇಶದಲ್ಲಿ ನಡೆಯುವಂತ ವಿಶೇಷವಾದಂತ ಒಂದು ಪ್ರವಾದನೆ ಮಾತುಗಳಿಗೆ ನಾವು ಹೋಗ್ತಾ ಇದೀವಿ. ಸೊ ಆಗಿರೋದ್ರಿಂದ ನಮ್ಮಲ್ಲಿ ಒಂದು ಪ್ರಾಪರ್ಟಿ ಒಂದು ಆಸೆನೇ ಆಗ್ಲಿ, ಒಂದು ಪ್ರಾಪರ್ಟಿ ಮಾಡುವಂತ ಒಂದು ಆಸೆನೇ ಆಗ್ಲಿ ಮಾಡೋದಕ್ಕೆ ಹೋಗ್ಬಾರ್ದು. ಅದಕ್ಕಾಗಿ ನಾವು ಜಗಳಕ್ಕೆ ಆಗ್ಲಿ, ಒಂದು ನ್ಯಾಯಾಲಯಕ್ಕೆ ಆಗ್ಲಿ ಹೋಗೋದು ವ್ಯರ್ಥ. ಹೋದ್ರೂ ಕೂಡ ನಮ್ಗೆ ನ್ಯಾಯ ಸಿಗಲ್ಲ ರೀ, ಖಂಡಿತವಾಗ್ಲೂ ಅನ್ಯಾಯನೇ ಸಿಗೋದು. 3ನೇ ಒಂದು ಪಾಯಿಂಟ್ ನಾವು ಡಿಸ್ಕಷನ್ ಮಾಡೋಣ. 3ನೇ ಒಂದು ಪಾಯಿಂಟ್ ಓದಿ ಸಿಸ್ಟರ್ ನಿರ್ಮಲಾ ಸಿಸ್ಟರ್. ಸರ್ಕಾರಿ ಸೇವೆಯಲ್ಲಿ ಪುರಾತನ ಕಾಲದಲ್ಲಿದ್ದಂತೆ ಕಡ್ಡಾಯವಾಗಿ ಸೈನಿಕ ಶಿಕ್ಷಣಕ್ಕೆ ಕರೆಯಲ್ಪಟ್ಟು ಹೊರೆಯನ್ನು 1 ಮೈಲು ಹೊತ್ತುಕೊಂಡು ಹೋಗಲು ಒತ್ತಾಯಿಸಿದ್ದಲ್ಲಿ ಕರ್ತನ ಹಿಂಬಾಲಕರು ಅದನ್ನು ಅತಿ ಆಸಕ್ತರಾಗಿಯಾಗಲಿ ಇಲ್ಲವೇ ಬಲವಂತದಿಂದಾಗಲಿ ಮಾಡದೆ ಅದನ್ನು ಸ್ವಲ್ಪ ಹೆಚ್ಚಾಗಿ ಮಾಡುವುದರ ಮೂಲಕ ತಮ್ಮ ಒಳ್ಳೆತನವನ್ನು ತೋರಿಸಬೇಕು. ಅಗತ್ಯವಾದಲ್ಲಿ ಅಥವಾ ಸಮಯೋಚಿತವಾಗಿದ್ದಲ್ಲಿ ಅವರು ಗುಣಗುಟ್ಟುವುದನ್ನಾಗಲಿ ಕಾನೂನು ನಿಗದಿಪಡಿಸಿದ್ದನ್ನು ಮಾತ್ರ ಮಾಡುವುದನ್ನು ಬಿಟ್ಟು 1 ಮೈಲು ದೂರದ ವರವಿಗೆ ಸಹಾಯ ಮಾಡುವವರಾಗಬೇಕು. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ನಮ್ಗೀಗ ಸರ್ಕಾರ ಕೆಲಸದಲ್ಲಿರೋರ ಬಗ್ಗೆ ಒಂದು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಈಗ ನೋಡಿ, ಈಗ ನಮ್ಗೆಲ್ಲ ಒಂದು ಓಲ್ಡ್ ಥಾಟ್ ಇತ್ತು, ಗೌರ್ಮೆಂಟ್ ಜಾಬ್ ಇದ್ಬಿಟ್ರೆ ಸಾಕು, ಲೈಫ್ ಸೆಟ್ಲ್ ಅಂತ. ಇಲ್ಲ ರೀ, ಕೆಲಸದಲ್ಲಿರುವಂತವ್ರಿಗೆ ಇರುವಂತ ಒಂದು ಪ್ರೆಷರ್ ಹೇಳೋದಕ್ಕೆ ಅಸಾಧ್ಯವಾದಂತ ಒಂದು ಪ್ರೆಷರ್ ಅಲ್ಲಿ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರ ಆತ್ಮಿಕವಾದಂತ ಲೈಫ್ ನಲ್ಲೂ ಕೂಡ ಅವರು ಏಳಿಗೆನ ಹೊಂದ್ಕೊಳ್ಳೋದಕ್ಕಾಗಲ್ಲ ಅಂತ ಒಂದು ವರ್ಕ್ ಪ್ರೆಷರ್ ಇದೆ ಪ್ರಿಯ ಸಹೋದರ ಮತ್ತು ಸಹೋದರ. ಇಂಥ ಸಂದರ್ಭದಲ್ಲಿ ನಮ್ಮ ಲೇಖಕರು ಯಾರು ರಜಲ್ ಬ್ರದರ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಸೇವೆ ಮಾಡ್ತಾ ಇದ್ದೀರಲ್ವಾ, ಮಾಡಿ. ಈಗ ನಿಮ್ಮ ಮೇಲಿನ ಒಂದು ಅಧಿಕಾರಿಗಳೇನಾದ್ರು ಈ ಒಂದು ಕೆಲಸ ಮಾಡುವಂತ ಅಂದಾಗ ಅದಕ್ಕಿಂತ ಒಂದು ಎಕ್ಸ್ಟ್ರಾ ಮಾಡೋದಕ್ಕೆ ಪ್ರಯತ್ನ ಪಡ್ರಿ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನಕ್ಕೆ ಕಷ್ಟನ ಪಡ್ತಾ ಇದ್ದೀರಾ, ಆಲ್ರೆಡಿ ಕಷ್ಟ ಪಡ್ತಾ ಇದ್ದೀರಾ, ಇನ್ನು ಸ್ವಲ್ಪ ಕಷ್ಟನ ಪಡ್ರಿ. ಎಷ್ಟು ದಿನ ಹೇಳೋದಕ್ ಸಾಧ್ಯ ಅವರು? ಸ್ವಲ್ಪ ದಿನ ಹೇಳೋದಕ್ ಸಾಧ್ಯ, ಇನ್ನು ಸ್ವಲ್ಪ ದಿನ ಹೇಳೋದಕ್ ಸಾಧ್ಯ. ಆಮೇಲೆ ಇದೇನಾಗ್ತಾರೆ ಅಂತಂದ್ರೆ, ಅವ್ರ ನಿಮ್ಮ ಒಳ್ಳೆ ಮನಸ್ಥಿತಿನ ನೋಡಿ, ಗುಣಗುಡ್ದೇ ಇರುವಂತ ಒಂದು ಮನಸ್ಥಿತಿನ ನೋಡಿ, ನೀವು ನೀವು ಹಗೆತನ ಮಾಡದಿರುವಂತ ಒಂದು ಒಳ್ಳೆ ಮನಸ್ಥಿತಿನ ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ ನಿಮಗೆ ರಿಲೀಫ್ ನ ಕೊಡ್ತಾರೆ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಆಗತ್ತಾ? ಖಂಡಿತವಾಗ್ಲೂ ಆಗತ್ತೆ. ಆದ್ರೆ ನಿಮ್ಮ ಮನಸ್ಥಿತಿಲಿ ಏನಿರ್ಬೇಕು ಅಂತಂದ್ರೆ ಒಳ್ಳೇದನ್ನ ಬಯಸೋ ತರ ಇರ್ಬೇಕೇ ಹೊರತು ಗುಣಗುಟ್ಕೊಂಡು ಕೆಲಸ ಮಾಡ್ಬೇಕಲ್ಲ ಅನ್ನೋ ರೀತಿಯಲ್ಲಿ ನೀವೇನಾದ್ರು ಮಾಡಕ್ ಹೋದ್ರೆ ಈ ರಿಸಲ್ಟ್ ಸಿಗಲ್ಲ ರೀ, ಖಂಡಿತವಾಗ್ಲೂ ಸಿಗಲ್ಲ. 50-50 ಕೆಲಸ ಮಾಡಕ್ ಹೋದ್ರೆ ಖಂಡಿತವಾಗ್ಲೂ ಸಿಗಲ್ಲ. ನೀವು 100ಗೆ 101%, 102% ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲಿರುವಂತ ಒಂದು ಅಧಿಕಾರಿಗಳು ಮುಂದೆ ಬರುವಂತ ದಿನದಲ್ಲಿ ರಿಲೀಫ್ ನ ಮಾಡ್ತಾರೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಇದು ಆಕ್ಚುಲಿ ನಡೆಯುತ್ತಾ ಅಂತಂದ್ರೆ ಈಗಿರೋ ಒಂದು ಸಿಚುವೇಶನ್ ಸ್ವಲ್ಪ ಕಷ್ಟ. ಆದ್ರೆ
ಬರ್ತಾ ಬರ್ತಾ ಏನಾಗುತ್ತೆ ಅಂತಂದ್ರೆ ರಿಲೀಫ್ ಆಗೇ ಆಗುತ್ತೆ. ಏಜ್ ಬೈ ಏಜ್ ಆಗ್ತಾ ಆಗ್ತಾ ನಿಮ್ಗೆ ರೆಡ್ಯೂಸ್ ಆಗೇ ಆಗುತ್ತೆ ಕೆಲಸ. ಸೊ ಅಟ್ ಎ ಟೈಮ್ ಕೆಲಸ ಜಾಸ್ತಿನೇ ಸಿಗ್ಬೋದೇ ಹೊರತು ಮುಂದೆ ಬರುವಂತ ದಿನದಲ್ಲಿ ಕೆಲಸ ಕಮ್ಮಿ ಆಗೋದಕ್ಕೆ ಸಹಜವಾಗಿ ಇರುತ್ತೆ. ಆಗ ನೀವು ಇನ್ನು ದೇವರ ಒಂದು ವಾಕ್ಯದಲ್ಲಿಯೂ ದೇವರ ಒಂದು ಕರ್ತವ್ಯಗಳಲ್ಲಿಯೂ ಕೂಡ ನೆಲೆಗೂಡೋದಕ್ಕೆ ಸಹಜವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿರುತ್ತೆ. ನೆಕ್ಸ್ಟ್ 4ನೇ ಒಂದು ಪಾಯಿಂಟ್ ಓದಿ ಮುಗಿಸ್ಬಿಡೋಣ. 4ನೇ ಒಂದು ಪಾಯಿಂಟ್ ಅನುಸಿಸ್ಟರ್ ರೀಡ್ ಮಾಡಿ. ಓಕೆ. 4, ಕರ್ತನ ಹಿಂಬಾಲಕರು ಉದಾರ ಭಾವವನ್ನು ಬೆಳೆಸಿಕೊಳ್ಳಬೇಕು. ಪರಲೋಕದಲ್ಲಿರುವ ತಂದೆಯು ಯಾವಾಗಲೂ ಕೊಡುವವನಾಗಿದ್ದು ಎಂದೂ ಕೇಳಿಕೊಳ್ಳುವವನಲ್ಲದೆ ಇರುವಂತೆ ಆತನ ಮಕ್ಕಳೂ ಸಹ ಅವರಂತೆಯೇ ಈ ಗುಣವುಳ್ಳವರಾಗಿ ಅಗತ್ಯವಿದ್ದವರಿಗೆ ಕೊಡಲು ಯಾವಾಗಲೂ ಸಿದ್ಧರಿರಬೇಕು. ಇದು ದುಬಾರಿ ಉಡುಗೊರೆಯಾಗಿರಬೇಕೆನ್ನುವುದಾಗಲಿ ಇಲ್ಲವೇ ಕೇಳಿಕೊಂಡದ್ದನ್ನೆಲ್ಲ ಕೊಡಲೇಬೇಕೆಂಬ ಅರ್ಥವಲ್ಲ. ನ್ಯಾಯವಾಗಿಯೂ ವಿವೇಚನೆಯಿಂದಲೂ ಇದನ್ನು ಮಾಡಬೇಕು. ಆದರೂ ಪ್ರತಿಯೊಬ್ಬ ಕರ್ತನ ಹಿಂಬಾಲಕನು ತನ್ನ ಹೃದಯಗಳಲ್ಲಿ ಎಲ್ಲಾ ವಿಧದಲ್ಲಿಯೂ ಕೊಟ್ಟ ಸಹಾಯ ಮಾಡುವ ಬಯಕೆಯನ್ನು ಬೆಳೆಸಿಕೊಳ್ಳುವವರಾಗಿರಬೇಕು. ಮತ್ತು ನಮ್ಮಲ್ಲಿ ಸಾಲ ಬೇಡುವವರಿಗೆ ಮುಖವನ್ನು ತಿರುಗಿಸಿಕೊಳ್ಳಬಾರದು. ಬದಲಾಗಿ ಅವರು ಒಳ್ಳೆಯದನ್ನು ಮಾಡುವವರಾಗಿ ಇದೇ ರೀತಿಯ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದವರಾಗಿರಬೇಕು. ಕರ್ತನ ಜನರು ಹೀಗೆ ಇತರರಂತೆ ಹಣವನ್ನು ಕೂಡಿಟ್ಟುಕೊಳ್ಳುವವರಾಗಿರಬಾರದು. ಆದರೆ ಪರಲೋಕದಲ್ಲಿರುವ ನಮ್ಮ ತಂದೆಯನ್ನು ಮೆಚ್ಚಿಸುವವರು ಘನಪಡಿಸುವವರು ಆಗಿದ್ದು ಪರಲೋಕದಲ್ಲಿ ಸಂಪತ್ತನ್ನು ಕೂಡಿಡುವವರಾಗಿ ದೇವರು ಆ ರಾಜ್ಯದಲ್ಲಿ ಮಾನ್ಯ ಮಾಡಿ ಆಶೀರ್ವದಿಸುವಂತಹ ಮನೋಸ್ಥಿತಿಯನ್ನು ತಮ್ಮ ಹೃದಯಗಳಲ್ಲಿ ಪಡೆದುಕೊಂಡವರಾಗಿರಬೇಕು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಮಗೆ 4ನೇ ಒಂದು ಪಾಯಿಂಟ್ ಏನ್ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಒಂದು ಒಳ್ಳೆ ರೀತಿಯ ಗುಣ ಉಳ್ಳವಂತವ್ರಾಗಿರ್ಬೇಕಂತೆ. ಮೊದಲನೇದಾಗಿ ಸಾಲದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ ಕೇಸಸ್ ನಾವೇನಾದ್ರು ಸಾಲ ಒಬ್ಬ ಸಹೋದರ ಸಹೋದರಿಗೆ ನಾವು ಕೊಟ್ವಿ ಅಂತಂದ್ರೆ ಅದನ್ನ ಸಾಲನ ವಾಪಸ್ ಕೊಡು ಅಂತ ಅಂದ್ಬಿಟ್ಟು ತುಂಬಾ ಅವ್ರಿಗೆ ಟಾರ್ಚರ್ ಕೊಡೋದಕ್ಕೆ ಹೋಗ್ಬಾರ್ದಂತೆ. ಫಸ್ಟ್ ಆಫ್ ಆಲ್ ಸಾಲನೇ ಕೊಡೋ ಹಾಗೆ ಇಲ್ಲ ಒಬ್ಬ ಸಹೋದರ ಇನ್ನೊಬ್ಬ ಸಹೋದರಂಗೆ. ಇನ್ ಕೇಸಸ್ ಕೊಟ್ರೆ ಅದನ್ನ ಮರೆತು ಬಿಡ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರ, ಕೇಳಕ್ಕೆ ಹೋಗ್ಬಾರ್ದು. ಆ ರೀತಿ ಇದ್ರೆ ಮಾತ್ರ ನೀವು ಕೊಡಿ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿ, ಇನ್ನೊಂದು ಪಾಯಿಂಟ್ ಕೂಡ ಇಲ್ಲಿ ಹೇಳ್ತಾರೆ ನೋಡಿ. ಏನಂತ ನಾವು ನೋಡ್ಬೇಕಾದ್ರೆ, ಒಬ್ಬ ಸಹೋದರ ಆಸ್ತಿ ಒಂದು ಕೂಡ್ಸಿಡೋ ಅಂತದ್ದು ಮಾಡ್ಬೇಕಾ ಅಂತ ನಾವು ನೋಡ್ಬೇಕಾದ್ರೆ, ಕೂಡ್ಸಿಡೋದು ಆಲ್ಮೋಸ್ಟ್ ಮಾಡೋದಕ್ಕೆ ಹೋಗ್ಬಾರ್ದು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೂಡ್ಸಿಡ್ಬೇಕಂತೆ. ಅಂದ್ರೆ ಈಗ ನಾವು ಎಷ್ಟು ಆಹಾರನ ಸೇವನೆ ಮಾಡ್ತೀವಿ, ಒಂದ್ ಸ್ವಲ್ಪ ಆಹಾರ ಸೇವೆ ಮಾಡ್ತೀವಲ್ವ ಪ್ರತಿದಿನ, ಆ ರೀತಿಲೇನೆ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನಕ್ಕೆ ಆಗೋ ಅಷ್ಟೇನೆ ನಾವು ಕೂಡ್ಸಿಡ್ಬೇಕೇ ಹೊರತು ನಮ್ ನೆಕ್ಸ್ಟ್ ಜನರೇಷನ್, ಅದರ ನೆಕ್ಸ್ಟ್ ಜನರೇಷನ್ ಎಲ್ಲ ತೃಪ್ತಿಯಾಗಿ ಕೂತ್ಕೊಂಡು ಊಟ ಮಾಡ್ಲಿ ಅನ್ಬಿಟ್ಟು ಅಷ್ಟೊಂದೆಲ್ಲ ಕೂಡ್ಸಿಡೋದಕ್ಕೆ ಹೋಗ್ಬಾರ್ದಂತೆ ಪ್ರಿಯ ಸಹೋದರ ಮತ್ತು ಸಹೋದರಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ತಪ್ಪಾದಂತ ರೀತಿಯಲ್ಲಿ ಆಗತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಹಾಗೇನೆ ನಮ್ಗೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನೋಡಿ, ಈಗ ಮುಯಿಗೆ ಮುಯಿ ಅಂತ ಅನ್ಬಿಟ್ಟು ಕೂಡ ಈಗ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಯಾರೋ ಒಬ್ಬ ಸಹೋದರ ಸಹೋದರಿ ನಮ್ಗೆ ಮುಯಿ ಮಾಡಿರ್ತಾರೆ ಅನ್ಕೊಳ್ಳಿ, ಏನೋ ಒಂದು ಒಳ್ಳೆ ಗಿಫ್ಟ್ ಏನೋ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ನಾವು ಈಗ ಆ ಒಂದು ಸಿಚುವೇಶನ್ ಬಂದಾಗ ಅವ್ರಿಗೆ ರಿಟರ್ನ್ ಮಾಡ್ಬೇಕು. ಆಗ ಏನ್ ಮಾಡ್ಬೇಕು, 1 to double ಕೊಡೋದಕ್ಕೆ, ನಮ್ಮ ಒಂದು ಅಗತ್ಯತೆಗಳನ್ನೆಲ್ಲ ಸ್ಟಾಪ್ ಮಾಡಿ ಇನ್ನು ಎಕ್ಸ್ಟ್ರಾ ಕೊಡೋ ತರ ಮಾಡೋದಕ್ಕೆಲ್ಲ ಹೋಗ್ಬಾರ್ದಂತೆ ಪ್ರಿಯ ಸಹೋದರ ಮತ್ತು ಸಹೋದರಿ. ಇದ್ರೆ ಮಾಡಿ, ಇಲ್ಲ ಅಂದ್ರೆ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರಿಗೊಂದು ಪ್ರೀತಿನ ಕೊಡಿ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಹೊರತು ಮಾಡಿರೋದಕ್ಕೆ ಎಕ್ಸ್ಟ್ರಾ ಮಾಡಿ ನಿಮ್ಮ ಒಂದು ಎಲ್ಲಾ ರೀತಿಯ ಒಂದು ಕಳ್ಕೊಂಡು ಮಾಡಿ ಅಂದ್ಬಿಟ್ಟು ಎಲ್ಲ ನಮ್ಗೆ ಇಲ್ಲಿ ಎಂಕರೇಜ್ಮೆಂಟ್ ಮಾಡ್ತಾ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ಸಾಧ್ಯವಾದಷ್ಟು ಇಲ್ಲಿ ನಮ್ ಲೇಖಕರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅಂತ ಗಿಫ್ಟ್ ನ ಈಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಸುಮ್ನಾಗ್ಬಿಡಿ ಅಂತ ಅನ್ಬಿಟ್ಟೆ ನಮ್ಗೆ ಹೇಳ್ತಾ ಇದಾರೆ. ಅಂದ್ರೆ ಇನ್ ಕೇಸಸ್ ನೀವೇನೋ ಈಸ್ಕೊಂಡ್ರೆ ತಾನೇ ಪ್ರಾಬ್ಲಮ್, ಮತ್ತೆ ಕೊಡ್ಬೇಕು ಅಂತ ಅನ್ಬಿಟ್ಟು ನಿಮ್ಗೆ ಗಿಲ್ಟಿನೆಸ್ ಬರೋದು. ಸೊ ಯಾರೇ ಏನೇ ಮಾಡಿದ್ರು ಕೂಡ ಮಾಡಿಸ್ಕೊಳಕ್ ಹೋಗ್ಬಿಡಿ. ನಿಮಗೆ ದೇವ್ರು ಖಂಡಿತವಾಗ್ಲೂ ಒಂದು ಕೆಲಸದಲ್ಲೇ ಆಗ್ಲಿ, ಒಂದು ಇರೋವಂತ ಒಂದು ಜಾಗದಲ್ಲೇ ಆಗ್ಲಿ ಒಂದು ಅಭಿವೃದ್ಧಿನ ಮಾಡ್ಸಿರ್ತಾರೆ. ಅದ್ರಲ್ಲೇ ಅಭಿವೃದ್ಧಿನ ಹೊಂದ್ಕೊಂಡು ಸಾಲ ಕೊಡದೇ ಇರೋ ರೀತಿಯಲ್ಲಿಯೂ ಮತ್ತೆ ಕೇಳದೇ ಇರೋ ರೀತಿಯಲ್ಲಿಯೂ ಮತ್ತೆ ಇನ್ನು ನಾವು ನೋಡ್ಬೇಕಾದ್ರೆ ಇನ್ನು ವೈಯಕ್ತಿಕವಾದಂತ ರೀತಿಯಲ್ಲಿ ಒಳ್ಳೆಯ ಒಂದು ಗುಣಗಳನ್ನ ವೃದ್ಧಿಪಡಿಸ್ಕೊಂಡು ದೇವರಲ್ಲಿ ನಾವು ಐಕ್ಯರಾಗಿ ಇರೋದಕ್ಕೆ ಪ್ರಯತ್ನ ಪಡ್ಬೇಕು ಅಂದ್ಬಿಟ್ಟು ನಮ್ಗೆ ಇಲ್ಲಿ ವಾಕ್ಯಗಳ ಮುಖಾಂತರ ತಿಳಿಸ್ತಾ ಇದಾರೆ. ಸೊ ಇಲ್ಲಿಗೆ ನಾವು ಪಾಠನ ನಿಲ್ಸೋಣ. ಮುಂದಿನ ವಾರನೂ ಕೂಡ ಇನ್ನೂ ಹಲವಾರು ಒಂದು ವಿಚಾರಗಳೆಲ್ಲ ಇದೆ, ಅದನ್ನ ಮುಂದಿನ ವಾರದಲ್ಲೂ ಕೂಡ ತಿಳ್ಕೊಂಡು ಹೋಗೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆಯನ್ನ ಸೋದರ ಅಂತ ನಾಯಕ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೀನಿ. ನಾಯಕ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಿ.
ಸರಿ ಬ್ರದರ್, ಆಯ್ತು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದಲ್ಲಿರುವ ನಮ್ಮ ತಂದೆ ದೇವರೇ, ನಮ್ಮ ರಕ್ಷಕನು ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರ ಘನತೆ ಮಾನಗಳನ್ನ ಸಮರ್ಪಿಸ್ತೇವಪ್ಪ. ತಂದೆ ದೇವರೇ, ಅಲ್ಪರು ಕನಿಷ್ಠರು ಮಣ್ಣು ಧೂಳಾದ ನಮ್ಮನ್ನು ನಿನ್ನ ಒಬ್ಬನೇ ಮಗನ ಹೆಸರಿನಲ್ಲಿ ನಮ್ಮನ್ನು ಆಯ್ದುಕೊಂಡು ನಿನ್ನ ಪರಿಶುದ್ಧವಾದ ಕ್ರಿಸ್ತನ ಮಾರ್ಗದಲ್ಲಿ ನಡೀಲಿಕ್ಕಾಗುವಂತೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ ತಂದೆ ದೇವರೇ. ಅದಕ್ಕಾಗಿ ನಾವು ಸ್ತೋತ್ರ ಸಮರ್ಪಿಸ್ತೇವೆ. ವಿಶೇಷವಾಗಿ ಈ ಒಂದು ಸಂಜೆ ವೇಳೆಯಲ್ಲಿ ಬಂದಿರುವಂತ ಎಲ್ಲಾ ಸಹೋದರ ನೆನಪು ಮಾಡಿಕೊಳ್ತೇನಪ್ಪ ತಂದೆ ದೇವರೇ. ಕೇಳಿದಂತೆ ಎಲ್ಲ ವಾಕ್ಯಗಳನ್ನು ತಂದೆ ದೇವರೇ ನಮ್ಮ ಹೃದಯಾಂತರಾಳದಲ್ಲಿ ಇಟ್ಟುಕೊಂಡು ಆ ವಾಕ್ಯದಂತೆ ನಾವು ನಡೆಯಲಿಕ್ಕೆ ನಿನ್ನ ಪವಿತ್ರಾತ್ಮನ ಮುಖಾಂತರ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ಈ ದಿನ ಕೇಳಿದಂತಹ ವಾಕ್ಯ ತಂದೆ ದೇವರೇ, ಆ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದರಂತೆ ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ನಡೀಲಿಕ್ಕೆ ನಿಮಗೆ ಸಹಾಯ ಮಾಡ್ರಿ. ಬಂದಿರುವಂತೆ ಎಲ್ಲಾ ಸಹೋದರರನ್ನು ಆಶೀರ್ವದಿಸಿ, ಬಾರದಿರುವಂತಹ ಸಹೋದರನ್ನು ಕೂಡ ನೆನಪು ಮಾಡ್ಕೊಳ್ತೇವೆ ತಂದೆ ದೇವರೇ. ಅವರನ್ನು ಕೂಡ ನಿನ್ನ ಪರಿಶುದ್ಧವಾದ ವಾಕ್ಯಗಳ ಮುಖಾಂತರ ಇನ್ನೂ ಹೆಚ್ಚಾಗಿ ಬಲಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ವಾಕ್ಯವನ್ನು ಹಂಚಿಕೊಂಡ ಸಹೋದರರಿಗಾಗಿ ನಾನು ಪ್ರಾರ್ಥಿಸ್ತೇನೆ ತಂದೆ ದೇವರೇ. ಅವರ ಕುಟುಂಬವನ್ನು ನೆನಪು ಮಾಡಿಕೊಳ್ತೇವಪ್ಪ. ಅವರಿಗಿರುವಂತಹ ಎಲ್ಲ ಕಷ್ಟಗಳನ್ನು ತಂದೆ ದೇವರೇ ನೀವು ತೀರಿಸಿ ಅವ್ರನ್ನ ಹೆಚ್ಚಾದ ರೀತಿ ನೀನು ಪವಿತ್ರಾತ್ಮನ ಬಲದಿಂದ ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ತಂದೆ ದೇವರೇ. ಬಂದಿರುವಂತಹ ಎಲ್ಲ ಸಹೋದರನ್ನು ಆಶೀರ್ವದಿಸಿ, ಅವರಿಗಿರುವಂತ ಎಲ್ಲ ಕೊರತೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆ ದೇವರೇ. ಅವ್ರನ್ನು ಕೂಡ ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಅಪ್ಪ ತಂದೆ ದೇವರೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಬ್ರದರ್. ನಮಸ್ಕಾರ.